ನಮಸ್ಕಾರ, ನಾನು ಹರೀಶ್ ನಾಗರಾಜು. ನೀವು ನೋಡ್ತಿದ್ದೀರಾ ಇದು ನ್ಯೂಸು. ಹರೀಶ್ ನಾಗರಾಜು ನನ್ನನ್ನು ತುಂಬ ಜನ ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವಂತಹ ಸೆಲೆಬ್ರಿಟಿಗಳ ಕಥೆಯ ವಿಶೇಷ ಕಾರ್ಯಕ್ರಮ ಇದು. ಹರಿಕಥೆಗೆ ಸ್ವಾಗತ. ಈ ಹರಿಕಥೆಯಲ್ಲಿ ಇವತ್ತು ನಿಜವಾಗ್ಲೂ ವಿಶೇಷ. ನಾವು ಸಾಮಾನ್ಯವಾಗಿ ಅಪ್ಪಟ ಕನ್ನಡದ ಮಾತುಗಾರಿಕೆಯಿಂದ ಹೊರಗಿದ್ದು ಬಿಡ್ತೀವಿ. ಅವಾಗ ನಮ್ಗೆ ಹೆಂಗೆ ಬೇಕೋ ಹಾಗೆ, ಅಥವಾ ಸುಲಲಿತವಾಗಿ ಆರಾಮಾಗಿ ಮಾತಾಡೋಣ ಅಂದರೆ ಆಂಗ್ಲ ಪದವನ್ನು ಕೂಡ ಬಳಸ್ಬಿಡ್ತೀವಿ. ಆದರೆ ನನ್ನ ಜೊತೆ ಕುಳಿತಿರುವವರು ಇವತ್ತು ಅದಕ್ಕಿಂತ ಹೊರತಾಗಿರೋರು, ಅಪ್ಪಟ ಕನ್ನಡತಿ ನನ್ನ ಜೊತೆ ಇದ್ದಾರೆ. ನನಗೆ ಕವಿವಾಣಿ ಒಂದು ನೆನಪಾಗ್ತಾ ಇದೆ. ನಮ್ಮ ನಾಡು ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ಕಸುಬು ಕನ್ನಡ, ನಮ್ಮ ಕಸುಬು ಕನ್ನಡ, ಕನ್ನಡವಿದು ಕನ್ನಡ, ನೀವೆಲ್ಲರೂ ಬನ್ನಿ ನಮ್ಮ ಸಂಗಡ. ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅಂತ ನಾವು ನವಂಬರ್ ತಿಂಗಳಲ್ಲಿ ಮಾತ್ರ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಅದಕ್ಕೆ ತುಂಬ ಜನ ತಮಾಷೆನೂ ಮಾಡ್ತಾರೆ, ನವಂಬರ್ ಕನ್ನಡಿಗರು ಅಂತ. ಆದರೆ ಹೃದಯದಲ್ಲಿ ಕನ್ನಡ ಇದ್ದಾಗ ಮಾತಾಡಬೇಕು ಅಂತ ಬೇರೆಯವ್ರು ಹೇಳೋದಲ್ಲ, ನಾವಾಗೆ ಕನ್ನಡವನ್ನು ಓದಬೇಕು, ಕನ್ನಡದಲ್ಲಿ ವ್ಯವಹರಿಸಬೇಕು ಅನ್ನೋದಾದರೆ ಕನ್ನಡ ತನಗೆ ತಾನೇ ಬೆಳೆದ್ಬಿಡುತ್ತೆ. ಇನ್ಯಾರು ಬೆಳೆಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕನ್ನಡಕ್ಕೆ ಶಕ್ತಿ ಇದೆ ಅಂತ. ಆ ಚಂದದ ಕನ್ನಡವನ್ನು ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ಬೋದಾ, ಇನ್ನೊಬ್ಬರಿಗೆ ಎಷ್ಟು ಚೆನ್ನಾಗಿ ಪರಿಣಾಮಕಾರಿಯಾಗಿ ಮತ್ತು ಹೃದಯ ಸ್ಪರ್ಶಿಯಾಗಿ ಹೇಳೋಕ್ಕೆ ಸಾಧ್ಯ ಇದೆಯಾ ಅಂದರೆ ಹೌದು ಅಂತ ತೋರಿಸ್ಕೊಟ್ಟಂಥ ಒಬ್ಬ ಆತ್ಮೀಯರು. ಅವ್ರನ್ನ ಸೆಲೆಬ್ರಿಟಿ ಅಂತಲೇ ಕರಿತೀನಿ, ಬಿಕಾಸ್ ಈ ಸಾಹಿತ್ಯದ ಸೆಲೆಬ್ರಿಟಿ ಅವರು ಇವತ್ತು ನಮ್ಮ ಹರಿಕಥೆಗೆ ಬಂದಿದ್ದಾರೆ. ಲೆಟ್ ಮಿ ಇಂಟ್ರಡ್ಯೂಸ್ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡೋಕ್ಕೆ ಈ ಪ್ಲ್ಯಾಟ್ಫಾರ್ಮಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ. ಅವರ ಹೆಸರು ಪೂರ್ಣಿಮಾ ಹೆಗ್ಗಡೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಕನ್ನಡ ಅಂದರೆ ಖುಷಿ ಪಡೋರಿಗೆ, ಕನ್ನಡದ ಮಾತುಗಳನ್ನು ಇಷ್ಟಪಡೋರಿಗೆ ನೀವು ಯಾವಾಗಲೂ ಚೆನ್ನಾಗಿಟ್ಟಿರ್ತೀರ, ನಾವು ಚೆನ್ನಾಗಿದ್ದೀವಿ. ಹಾಗೆ ಇರೋಣ ಸರ್ ಯಾವಾಗಲೂ. ಅಪ್ಪಟ ಕನ್ನಡದ ಹೆಣ್ಣು ಮಗಳು, ಕನ್ನಡ ಓದಿದ್ದೀರಾ, ಕನ್ನಡದಲ್ಲಿ ಮಾತಾಡ್ತೀರಾ. ನಾವೆಲ್ಲ ಕನ್ನಡಿಗರು ಕರ್ನಾಟಕದಲ್ಲಿ ಇದ್ದೀವಿ, ಅದಕ್ಕಂತೂ ನಾವು ಹೆಮ್ಮೆ ಫೀಲ್ ಮಾಡ್ತೀವಿ. ಆದರೂ ಯಾರಾದರೂ ಹೇಳೋದು ತುಂಬ ಚಂದ ಕನ್ನಡ ಮಾತಾಡಿದಾಗ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಅಂತಾರೆ. ಹೌದು, ಇದು ನೀವು ಕೇಳಿಸ್ಕೊಂಡಿರ್ತೀರ. ತುಂಬ ಸರಿ ಕೇಳಿಸ್ಕೊಂಡಿದ್ದೀನಿ. ಅಂದರೆ ಶುದ್ಧ ಕನ್ನಡದಲ್ಲಿ ಮಾತನಾಡುವುದೇ ಒಂದು ಸರ್ಪ್ರೈಸ್ ಜನಕ್ಕೆ ಅಂತ. ಹೌದು, ಹೀಗೀಗ ಎಷ್ಟೊಂದು ಕಡೆ ಕೇಳಿದ್ದೀನಿ ನಾನು, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರ ಅಂದರೆ ಏನರ್ಥ? ನಮ್ಮ ಭಾಷೆನೇ ಕನ್ನಡ ಅಲ್ವಾ, ಮಾತಾಡದೆ ಹೆಂಗಿರೋದು ಅಂತ. ಈ ಕ್ವೆಶನ್ನ ಅನಿಲ್ ಕುಂಬ್ಳೆ ಅವ್ರಿಗೆ ಯಾರೋ ಕೇಳಿದ್ರಂತೆ. ಅವರು ಕ್ರಿಕೆಟರ್ ಅಲ್ವಾ, ಅವರಿಗೆ ಕೇಳಿದ್ರಂತೆ ಮಧ್ಯದಲ್ಲಿ ಯಾವಾಗ ಕಾನ್ವರ್ಸೇಷನ್ ಆಗಬೇಕಾದ್ರೆ, ಕನ್ನಡದಲ್ಲಿ ಮಾತಾಡ್ತೀರಾ ಸರ್ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಯ್ಯೋ ನನ್ನ ಭಾಷೆನೇ ಕನ್ನಡ, ಇನ್ಯಾವ ಭಾಷೆಯಲ್ಲಿ ಮಾತಾಡಲಿ ನಾನು ಅಂತ. ಅದೊಂದು ಅದನ್ನ ಜನಗಳ ತಲೆಯಲ್ಲಿ ಕೂತ್ಕೊಂಡಿದ್ಯಾ ಏನೋ ಗೊತ್ತಿಲ್ಲ. ಅಂದರೆ ಕನ್ನಡ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡಿದ್ರೆ ಇವರು ಸೆಲೆಬ್ರಿಟಿ ಅನ್ನೋ ರೇಂಜ್ಗೆ ಫೀಲ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ, ಹಂಗೆ ಕರೆದ್ರೆ ನಂಗೆ ಖುಷಿನೇ ಆಗುತ್ತೆ. ಬಟ್ ನಾವು ಯಾಕೆ ಮಾತಾಡ್ತಾ ಇಲ್ಲ ಅಂತ ಒಂದ್ಸತಿ ನೀವು ಯೋಚನೆ ಮಾಡಲ್ವಲ್ಲ, ಅವಾಗ ಬೇಜಾರಾಗುತ್ತೆ. ಪಾಯಿಂಟ್ ಕರೆಕ್ಟ್. ನೀವಂತೂ ಎಲ್ಲ ಕಡೆ ವೈರಲ್ಲು, ನೀವಂತೂ ಎಲ್ಲ ಕಡೆ ಇಷ್ಟಪಡುವ ಹಾಗೆ ವೈರಲ್ಲು. ಖುಷಿ ಆಗೋದೇನು ಗೊತ್ತಾ, ನೀವು ಕನ್ನಡದ ಮೂಲಕ ವೈರಲ್ ಆಗಿದ್ದೀರಾ. ಹೌದು, ಅದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಕನ್ನಡದ ಭಾಷೆಯ ಸಾಹಿತ್ಯದ ಮೂಲಕ ವೈರಲ್ ಆಗ್ತಿದ್ದೀರಾ, ಅದ್ರ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಇದೆ ನನಗೆ. ಕನ್ನಡ ಭಾಷೆ ಇಷ್ಟು ಚೆನ್ನಾಗಿದೆ, ಈ ಥರ ಮಾತಾಡಬಹುದು, ಅಥವಾ ಇಷ್ಟೆಲ್ಲ ಬುಕ್ಸ್ ಇದೆ, ಏನೇನೋ ಹೇಳ್ತಾರಲ್ವ ಈ ಫ್ಯಾಕ್ಟರ್ಸ್. ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಇವಾಗ, ಅದನ್ನು ಕೇಳೋಕ್ಕೆ ಖುಷಿ ಆಗುತ್ತೆ. ಅದೊಂಥರ ಮೋಟಿವೇಶನ್ ನಮಗೆ, ಇನ್ನಷ್ಟು ಮಾಡಲ ಇನ್ನಷ್ಟು ಹುಡುಕ್ಲಾ ಕನ್ನಡದ ಪದಗಳನ್ನು. ಅಂದರೆ ನಾವು ಮಾತಾಡೋದು ಗ್ರಾಂಥಿಕ ಕನ್ನಡ, ಆದರೆ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಹೋದರೆ ಕನ್ನಡ ಇನ್ನೂ ರಿಚ್ ಆಗಿದೆ. ನೀವು ಚಾಮರಾಜನಗರದವ್ರು, ನಿಮ್ಗೆ ಗೊತ್ತಿರುತ್ತೆ ಚಾಮರಾಜನಗರ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮೈಸೂರು ಕನ್ನಡ ಎಷ್ಟು ಚಂದ, ಮಂಡ್ಯ ಕನ್ನಡ ಎಷ್ಟು ಚಂದ. ಹೌದು, ನಮ್ಮೂರು. ಅಂಬರೀಷ್ ಅವ್ರ ಬಾಯಲ್ಲಿ ಕೇಳ್ಬೇಕು, ಮಂಡ್ಯ ಕನ್ನಡ ಎಷ್ಟು ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದ ಕನ್ನಡ ಇನ್ನೂ ಚಂದ. ಹಾಗೆ ಕನ್ನಡ ಬೇರೆ ಬೇರೆ ಪ್ರಾಂತ್ಯದಲ್ಲಿ ನೀವು ಎಲ್ಲೇ ಆ ಕನ್ನಡ ಕೇಳೋದೇ ಚಂದ. ಕನ್ನಡ ಅದಕ್ಕೆ ಬೇರೆ ಬೇರೆ ರೂಪುರೇಷೆಗಳು, ಅದರ ಭಾವ ಬೇರೆ ಬೇರೆ ಕಡೆ ಬದಲಾದರೂ, ಅದು ಇಂಟೋನೇಷನ್ ಧಾಟಿ ಬದಲಾದರೂ ಕನ್ನಡ ಕೇಳೋಕೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಬರ್ತಿತ್ತು ಒಂದು ಕ್ಯಾಸೆಟ್ಟಲ್ಲಿ DS ಕರ್ಕಿ ಅವರ ಜನಪ್ರಿಯ ಗೀತೆ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಅಂತ. ನಿಮ್ಗೆ ಅನ್ಸುತ್ತಾ, ತುತ್ತ ತುದಿ ಬೀದರಿಂದ ಚಾಮರಾಜನಗರ, ಈ ಕಡೆ ಕರಾವಳಿಯಿಂದ ಈ ಕಡೆ ಕೋಲಾರ, ಈ 4 ದಿಕ್ಕಿನಲ್ಲಿ ಆ ಕನ್ನಡದ ಜ್ಯೋತಿ ಬೆಳಗ್ತಾ ಇದೆ ಮತ್ತು ಬಳಸ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ?
ಖಂಡಿತ ಸರ್. ಆದರೆ ಗಡಿ ಭಾಗಗಳಿಗೆ ಹೋದಾಗ ಮಾತ್ರ ಸ್ವಲ್ಪ ಅನಿಸುತ್ತೆ ಇದೇನು ಎರಡು ಲ್ಯಾಂಗ್ವೇಜ್ ಮಾತಾಡ್ತಾರೆ. ಈಗ ರಾಯಚೂರು ಮತ್ತು ಯಾದಗಿರಿ ಅದೆಲ್ಲ ಗಡಿ ಭಾಗ ಆಂಧ್ರಕ್ಕೆ. ಅಥವಾ ಬೀದರಿಗೆ ಹೋದರೆ ನಾನು ಕಳೆದ ಬಾರಿ MP ಎಲೆಕ್ಷನಲ್ಲಿ ಅಂತ ಅನ್ಕೊಂತೀನಿ, ಸರ್ವೆಗೆ ಅಂತ ಹೋಗಿದ್ವಿ ನಾವು. ಅವಾಗ ನಾನು ಬೇರೆ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಸವ ಕಲ್ಯಾಣ, ಬಸವಣ್ಣನನ್ನ ನಾವು ಇಡೀ ಕರ್ನಾಟಕ ಸೆಲೆಬ್ರೇಟ್ ಮಾಡುತ್ತೆ. ಬಸವ ಕಲ್ಯಾಣದಲ್ಲಿ ಕನ್ನಡ ಮಾತಾಡೋರು ತೀರಾ ಕಡಿಮೆ ಸಿಗೋದು ನಿಮಗೆ. ಮರಾಠಿ ಪ್ರಾಬಲ್ಯ ಜಾಸ್ತಿ ಬೀದರು. ಅಲ್ಲಿಗೆ ಹೋದಾಗ ಭಯ ಆಗುತ್ತೆ, ಅಯ್ಯೋ ಏನಾದರೂ ಓವರ್ಲ್ಯಾಪ್ ಆಗ್ಬಿಡ್ತಿದ್ಯಾ, ಕನ್ನಡ ಮಾತಾಡೋರು ಕಡಿಮೆ ಆಗ್ಬಿಡ್ತಿದಾರ ಅಂತ. ಅದೇ ಮಂಡ್ಯ, ಮೈಸೂರು, ಚಾಮರಾಜನಗರ ಹೋದ್ರೆ ಎಷ್ಟು ರಿಚ್ ಇದೆ ಅಂತ ಅನ್ಸುತ್ತೆ. ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನಂಗೆ ತುಂಬ ಭಯ ಆಗಿದೆ ಸರ್. ಲಿಟ್ರಲಿ ನನ್ನ ಶಾಲೆಯಲ್ಲೇನೆ 60% ನಾನ್ ಕನ್ನಡಿಗರಿದ್ದಾರೆ. ಓ ಹೌದಾ? ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲಾ ಸ್ಟೇಟ್ ಅಲ್ಲಿರೋ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಿದ್ದಾರೆ. ಯಾವ ಶಾಲೆ ಇದು? ವೈಟ್ ಅಕಾಡೆಮಿ. ಓಕೆ, ಎಲ್ಲಿದೆ ಇದು? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ. ಆ ಶಾಲೆಯ ಪ್ರಾಂಶುಪಾಲೆ ನಾನು. ಬಟ್ ನನ್ನ ಶಾಲೆನಲ್ಲೇ 40% ಮಾತ್ರ ಕನ್ನಡಿಗರು ಇರೋದು. ಆ 40% ಕನ್ನಡಿಗರಿಗೂ ಎಲ್ಲ ಭಾಷೆ ಬರುತ್ತೆ. ವಿಪರ್ಯ ಏನಂತಂದ್ರೆ 60% ನಾನ್ ಕನ್ನಡಿಗರಿಗೆ ಕನ್ನಡ ಬರೋದಿಲ್ಲ. ಅವಾಗ ತುಂಬ ಭಯ ಆಗುತ್ತೆ. ಕೇಳುವಾಗಲೇ ಅಡ್ಮಿಷನ್ ಮಾಡೋವಾಗಲೇ ಕೇಳಿಬಿಡ್ತಾರೆ, ಕನ್ನಡ ಓದ್ದೆ ಆಪ್ಷನ್ ಇಲ್ವಾ ಅಂತ. ಅಡ್ಮಿಷನ್ ಬಂದಿದ ತಕ್ಷಣ ಅವಾಗ ತುಂಬ ಬೇಜಾರಾಗುತ್ತೆ. ನಮಗೊಂದು ಭಯ ಇರುತ್ತೆ, ಸಪೋಸ್ ಇವಾಗ ನಾನು ಇಷ್ಟೆಲ್ಲ ಫೇಮಸ್ ಆಗ್ತಾ ಇದ್ದೀನಿ, ಇವಾಗ ಅತಿ ಹೆಚ್ಚು ಕನ್ನಡ ಬಳಸ್ತಾರೆ ಅಂತ ಹೇಳಿ ನಮ್ಮ ಮಕ್ಕಳನ್ನ ಈ ಸ್ಕೂಲಿಗೆ ಸೇರಿಸಿದ್ರೆ ಅಥವಾ ಅಡ್ಮಿಷನ್ ಮಾಡಿಸಿದ್ರೆ ಕನ್ನಡನೇ ಫಾಲೋ ಮಾಡಿಸ್ಬಿಡ್ತಾರಾ ಅಂತ ಅಂದ್ಕೊಳ್ತಾರೋ ಏನೋ ಅಂತ. ನನಗದ್ರ ಭಯ ಇಲ್ಲ. ನಾನು ಶಾಲೆ ಒಳಗೆ ಹೋಗಿದ ತಕ್ಷಣ ನಾನು ಪ್ರಿನ್ಸಿಪಲ್ ಆ ಶಾಲೆಗೆ. ಬಟ್ ನನ್ನ ಕರ್ತವ್ಯ ಇದೆಯಲ್ಲ ಕನ್ನಡಿಗಳಾಗಿ ಅದು ಬೇರೆ ಅಂತ ಭಾವಿಸ್ತೀನಿ. ಎಷ್ಟು ವರ್ಷ ಆಗುತ್ತೋ ನಮ್ಮ ಕೈಯಲ್ಲಿ, ಅಥವಾ ನಾವು ಎಷ್ಟು ವರ್ಷ ಇದನ್ನೆಲ್ಲ ಮಾಡ್ಕೊಂಡು ಹೋಗೋದು, ಅಷ್ಟು ವರ್ಷನೂ ನಾನು ಕನ್ನಡ ಬಗ್ಗೆನೇ ಮಾಡ್ಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಹೇಳಿ ನಮಗೆ, ಈ ಕನ್ನಡದ ಅತಿ ಹೆಚ್ಚಿನ ಈ ಪ್ರೇಮ ಎಲ್ಲಿ ಮೊಳಕೆ ಹೊಡಿತು, ಎಲ್ಲಿ ಶುರುವಾಯಿತು? ಸರ್, ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಂ ಸ್ಕೂಲ್, ಪಕ್ಕ ಗೌರ್ಮೆಂಟ್ ಸ್ಕೂಲ್ 10th ಸ್ಟ್ಯಾಂಡರ್ಡ್ ತನಕನೂ ಮಂಡ್ಯದಲ್ಲೇ ಓದಿದ್ದು. ನಾನು ಹುಟ್ಟೂರು ಸಾತ್ನೂರು ಅಲ್ಲೇ ಓದಿದ್ದು. ಯಾಕೆ ಅಷ್ಟು ಇದಾಯ್ತು ಅಂತ ಹೇಳಿದ್ರೆ, ನಮಗೆ ಪಾಠ ಕಲಿಸಿದಂತಹ ಟೀಚರ್ಸು. ಒಂದು ಹಾಡು ಹೇಳೋದಿರಲಿ, ಒಂದು ಪ್ರೋಗ್ರಾಮಿಗೆ ನಾವು ಕಲಿತ ಹಾಡು ಇನ್ನೊಂದು ಪ್ರೋಗ್ರಾಮಿಗೆ ರಿಪೀಟ್ ಆಗ್ತಿರ್ಲಿಲ್ಲ. ಇವಾಗ ನೀವು ಹಚ್ಚೆವು ಕನ್ನಡದ ದೀಪ ಹೇಳಿದ್ರಿ, ಅದು ಒಂಥರ ನ್ಯಾಷನಲ್ ಆಂಥಮ್ ಕನ್ನಡ ರಾಜ್ಯೋತ್ಸವಕ್ಕೆ ಅಲ್ವಾ. ನೀವು ಯಾವ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಹಚ್ಚೆವು ಕನ್ನಡದ ದೀಪ ಪ್ರತಿ ಕಡೆ ಕೇಳ್ತೀರಾ. ಅದ್ ಬಿಟ್ಟು ಇನ್ನೇನು ಅಂತ ತೋರ್ಸೋದೇ ಇಲ್ಲ ನಮಗೆ. ಇವರೆಲ್ಲ ಬಾವಿ ಒಳಗಡೆ ಇರೋ ಕನ್ನಡಿಗರು. ಒಂದೇ ಹಾಡನ್ನ ಮತ್ತೆ ರಿಪೀಟ್ ಹಾಕೋರು. ನಾವೆಲ್ಲ ಸಮುದ್ರದ ಒಳಗಡೆ ಇದ್ದಿದ್ದು ಕನ್ನಡಿಗರು. ಪ್ರತಿಯೊಂದು ಕನ್ನಡ ರಾಜ್ಯೋತ್ಸವಕ್ಕೆ ಹೊಸ ಹಾಡುಗಳನ್ನ ಹುಡುಕಿ ತರ್ತಾ ಇದ್ರು ನಮ್ಮ ಟೀಚರ್ಸು. ಅದನ್ನ ಕಳಿಸ್ತಾ ಇದ್ರು. ಆಶುಭಾಷಣ ಇರ್ಬೋದು, ಡಿಬೇಟ್ಸ್ ಇರ್ಬೋದು, ಹುಡುಕಿ ಕಳಿಸ್ತಾ ಇದ್ರು. ಹೋಗು ನೀನು ಡಿಬೇಟ್ ಮಾಡ್ಬಾ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಇದೆ, ಪ್ರತಿಭಾ ಕಾರಂಜಿ ಇರಲಿ, ಎಲ್ಲದೂ ಒಂದು ಕನ್ನಡ ಬರವಣಿಗೆ ಇರ್ಬೋದು, ಕನ್ನಡನ ಅಚ್ಚುಕಟ್ಟಾಗಿ ಬರೆಯೋದು ಕಲಿಸ್ತಾ ಇದ್ರು. ಸೊ ನಮ್ಗೆ ಈ ಥರ ಎಲ್ಲ ಬ್ಯಾಕ್ ಸಪೋರ್ಟ್ ಸಿಕ್ಕಿದೆ ನಮ್ಮ ಎಲ್ಲ. ಚಿಕ್ಕ ಹುಡುಗಿ ಆಗಿದ್ದಾಗಿಂದ ಮಾತುಗಾತಿ. ಹೌದು, ತುಂಬ ಮಾತಾಡ್ತೀನಿ ನಾನು. ಆ್ಯಕ್ಚುಲಿ ನಾನು 2008 ಅಲ್ಲಿ ಸಮಾಜ ಕಲ್ಯಾಣ ಸಚಿವೆ ಆಗಿ ಇಡೀ ಮಂಡ್ಯ ಡಿಸ್ಟಿಕ್ಕಿಗೆ ಟಾಪ್ ಬಂದಿದೆ, ಅಂದರೆ ಫಸ್ಟ್ ಪ್ರೈಸ್ ಬಂದಿತ್ತು. ಅದು ಮಾಕ್ ಪಾರ್ಲಿಮೆಂಟ್ ಅಂತ ಬರುತ್ತೆ. ಓ, ಹಂಗೆ ಹೇಳ್ಬೇಕು ತಾನೆ. ನಾನು ಹಿಂಗ್ ಸರ್ಪ್ರೈಸ್ ಆಗಿ ನೋಡ್ತಾ ಇದ್ದೀನಿ. 2008 ಯಾವ ಎಲೆಕ್ಷನ್? ಓಕೆ, ಅವಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಿದ್ರು, ಸಮಾಜ ಕಲ್ಯಾಣ ಸಚಿವೆ ಆಗಿ ಅಂದ್ರೆ ನಾನು ಹಿಂಗ್ ನೋಡ್ತಾ ಇದ್ದೀನಿ. ಇಲ್ಲ, ಅದು ಅಣಕು ಸಂಸತ್ ಅಂತ ಒಂದು ಅವಾಗ ಬಿಜೆಪಿ ಗವರ್ನಮೆಂಟ್ ಇತ್ತು. ಅರವಿಂದ ಲಿಂಬಾವಳಿ ಅವರು ಶಿಕ್ಷಣ ಮಂತ್ರಿ ಏನೋ ಆಗಿದ್ರು. 2008 ಮೇ 25 ರಿಸಲ್ಟ್ ಬಂತು. ಅವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಹುಮತದಲ್ಲಿ ಆಯ್ಕೆ ಆದ್ರು. ಹೌದು, ಅವಾಗ ಒಂದು ಅಣಕು ಸಂಸತ್ ಅಂತ ಮಕ್ಳಿಗೆ ಮಾಡಿಸಿದ್ರು. ಅಲ್ಲಿ ತನಕ ಸರ್ಕಾರ ಹೇಗೆ ನಡೆಯುತ್ತೆ, ಆಡಳಿತ ಪಕ್ಷ, ವಿರೋಧ ಪಕ್ಷ, ಯಾವ ಜ್ಞಾನನೂ ಇಲ್ಲ ನಮಗೆ. ನನಗೆ ಆ ಜ್ಞಾನ ಕೊಟ್ಟಿದ್ದು ನಮ್ಮ ಟೀಚರ್ಸು. ಹೋಗು, ನೀನು ಮಾತಾಡ್ತೀಯಾ, ಚೆನ್ನಾಗಿ ಮಾತಾಡ್ತೀಯಾ, ಹೋಗು. ಅವಾಗ 8ನೇ ಕ್ಲಾಸಲ್ಲಿ ಏನೋ ಓದ್ತಾ ಇದೆ, ಕರ್ಕೊಂಡೋಗಿ ಬಿಟ್ಟರು. ಅವಾಗ ಆಡಿಷನ್ಸ್ ನಡೀತಾ ಇತ್ತು, ಯಾರು ಚೆನ್ನಾಗಿ ಮಾತಾಡ್ತಾರೆ ಒಂದು ಟಾಪಿಕ್ ಕೊಟ್ಟು ಅದರಲ್ಲಿ ಎಷ್ಟು ಜನನ ಸೆಲೆಕ್ಟ್ ಮಾಡಿ ಒಬ್ರು ಮುಖ್ಯಮಂತ್ರಿ, ಒಬ್ರು ಸಮಾಜ ಕಲ್ಯಾಣ ಸಚಿವೆ. ಹಾಗೆ ನಾನು ಸಮಾಜ ಕಲ್ಯಾಣ ಸಚಿವೆ ಆಗಿದೆ. ಟು ಬಿ ಫ್ರ್ಯಾಂಕ್, ಅವತ್ತಿನ ಮಟ್ಟಕ್ಕೆ ನನ್ಗೆ ಏನೂ ಗೊತ್ತಿಲ್ಲ ಸಮಾಜ ಕಲ್ಯಾಣ ಸಚಿವೆನ ನನ್ನ ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದಿತ್ತು ಅಂತ. ಯಾಕಂದ್ರೆ ಮುಖ್ಯಮಂತ್ರಿ ಇದು ಒಂದೇ ಪವರ್ ಇರುತ್ತೆ ಅಂತ ಹೇಳಿ. ಆಮೇಲೆ ಗೊತ್ತಾಯಿತು ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಒಬ್ಬ ಸಮಾಜ ಕಲ್ಯಾಣ ಸಚಿವನಿಗೆ ಏನೇನು ಆಳ ಅಗಲ ಎಷ್ಟಿದೆ ಅವರು ನೋಡಬೇಕಾದದ್ದು, ಸಾಲ್ವ್ ಮಾಡಬೇಕಾದದ್ದು ಅಂತ ಹೇಳಿ. ಹಾಗೆ ಆ ಥರ ಈ ರೀತಿ ಪ್ರೋಗ್ರಾಮ್ಗಳನ್ನ ಹುಡುಕಿ ತೆಗಿತಾ ಇದ್ರು ನಮ್ಮ ಟೀಚರ್ಸು. ಒಂದು ಡಿಬೇಟ್ ಇರಲಿ, ಒಂದು ಆಶುಭಾಷಣ ಇರಲಿ, ಪಿಕ್ ಆ್ಯಂಡ್ ಸ್ಪೀಚ್ ಇರಲಿ,
ಈ ಥರ ಸಂಸತ್ತು ಅಣಕು ಸಂಸತ್ ಇರಲಿ ಹುಡುಕಿ ಕಳಿಸ್ತಾ ಇದ್ರು. ನಾವು ಈ ಮಟ್ಟಕ್ಕೆ ಬರೋ ಕಾರಣ ನಮ್ಮ ಟೀಚರ್ಸ್ ಬಿಟ್ಟರೆ ಬೇರೆ ಯಾರೂ ಅಲ್ಲ. ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರೋದು ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆ ಪಾಠಶಾಲೆ ಹೇಗಿತ್ತು, ಆ ಗುರುಗಳು ಹೇಗಿದ್ರು? ಸರ್ ನನಗೆ ತುಂಬ ಸ್ಟ್ರಿಕ್ಟ್ ಪೇರೆಂಟ್ಸ್. ಹೆಂಗೆ ಅಂತಂದರೆ ಈ ಕೆಲಸ ಆಗಬೇಕಂದ್ರೆ ಆಗಬೇಕು. ನನ್ನ ಬಟ್ಟೆ ಐರನ್ ಮಾಡೋದು ಕಲಿತಾಗ ನಾನು 3ನೇ ಕ್ಲಾಸಲ್ಲಿದ್ದೆ. ನಮ್ಮ ಮನೇಲಿ ಎಷ್ಟು ಶಿಸ್ತಂದರೆ ಕನ್ನಡ ಮೀಡಿಯಂ, ನಾನು ಓದುವಾಗ ನನ್ನ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ 400ಕ್ಕಿಂತ ಜಾಸ್ತಿ ಸ್ಟ್ರೆಂತ್ ಇತ್ತು. ಅಷ್ಟು ಒಳ್ಳೆ ಎಜುಕೇಷನ್ ಕೂಡ ಆ ಸ್ಕೂಲಲ್ಲಿ ಇತ್ತು. ನಮ್ಮಪ್ಪ ಹೇಳೋರು ಕನ್ನಡ ಮೀಡಿಯಮಲ್ಲೇ ಓದ್ಬೇಕು, ನಮ್ಮ ಮಕ್ಕಳು ಸರ್ಕಾರಿ ಶಾಲೆನಲ್ಲೇ ಓದಬೇಕು ಅಂತ ಹೇಳಿ. ನಮ್ಮಮ್ಮ ಆ ಕಾಲಕ್ಕೆ ಗ್ರ್ಯಾಜುಯೇಟ್, ನಮ್ಮಪ್ಪನೂ ಎಜುಕೇಟೆಡ್ ಫೆಲೋ. ನಮ್ಮಪ್ಪ ಆ್ಯಕ್ಚುಲಿ PCMB, ನಮ್ಮಮ್ಮ HEPS ಮೇಜರ್ ಇಂಗ್ಲೀಷ್ ಏನೋ ತೊಗೊಂಡಿದ್ರು. ಅವ್ರಿಗೇನಂದರೆ ಮಕ್ಕಳು ಏನಾದರೂ ಓದಲಿ ಒಟ್ಟಿನಲ್ಲಿ ಓದಿ ಅಂತ. ನಾನು ಇದನ್ನು ತುಂಬ ಜನಕ್ಕೆ ಹೇಳ್ತೀನಿ. ನೀವು ಎಜುಕೇಟೆಡ್ ಆಗಿದ್ದರೆ ಮಕ್ಕಳು ಅವರ ನೆಕ್ಸ್ಟ್ ಪೀಳಿಗೆಗೆ ಸಿಗೋ ಎಜುಕೇಷನ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಜನರೇಷನ್ ನನ್ನ ತಂದೆ ತಾಯಿ ನಮ್ಮ ಮನೇಲಿ ಸೆಕೆಂಡ್ ಜನರೇಷನ್ ಎಜುಕೇಟೆಡ್. ನಮ್ಮ ಅಜ್ಜಿ ತಾತನೂ ಕೂಡ ಫಸ್ಟ್ ಜನರೇಷನ್ ಎಜುಕೇಟೆಡ್. ನಾನು 3rd ಜನರೇಷನ್. ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, ಶಿಕ್ಷಣ ಒಂದು ಕುಟುಂಬಕ್ಕೆ ಎಷ್ಟು ಮುಖ್ಯ ಅಂತ ಹೇಳಿ. ನಾನು ಎಜುಕೇಟೆಡ್ ಆಗಿರೋದ್ರಿಂದ ಇನ್ನು 4 ಜನಕ್ಕೆ ನಾನು ಎಷ್ಟು ಅದರ ಪ್ರಾಮುಖ್ಯತೆ ಏನಂತ ಹೇಳ್ಬೋದು. ಆ ಥರ ನನಗೆ ಮನೆಯಲ್ಲಿ ಸಪೋರ್ಟ್ ಸಿಕ್ಕಿದ್ದು. ನಮ್ಮ ಅಪ್ಪನಿಗೆ ಸಾಹಿತ್ಯ ಆಸಕ್ತಿ ತುಂಬ ಜಾಸ್ತಿ. ನೀವು ಮನೆಯಲ್ಲಿ ಎಲ್ಲೇ ನೋಡಿದ್ರೂ ಪುಸ್ತಕ ಕಾಣಿಸ್ತಾ ಇತ್ತು ನಮಗೆ. ಹೇಗದು ಇನ್ಫ್ಲೂಯೆನ್ಸ್, ಹೇಗೆ, ಯಾರ ಪ್ರಭಾವ ಅದು? ಸುರೇಶ್ ಹೆಬ್ಳಿಕರ್ ಪ್ರಖ್ಯಾತ ಚಲನಚಿತ್ರ ನಟರು. ನಮ್ಮಪ್ಪನಿಗೆ ಅವ್ರ ಇನ್ಫ್ಲೂಯೆನ್ಸ್. ಅವರ ಯಾವುದೋ ನಮ್ಮಪ್ಪ ಓದಿದ್ದು ಮೈ ಶುಗರ್ ಹೈಸ್ಕೂಲ್ ಅಂತ ಹೇಳಿ, ಇವಾಗ ಅದನ್ನು ಕೇಂದ್ರೀಯ ವಿದ್ಯಾಲಯ ಮಾಡಿದ್ದಾರೆ ಮಂಡ್ಯದಲ್ಲಿ. ಮೈಸೂರುಗರ್ ಹೈಸ್ಕೂಲ್ ಗೊತ್ತಿಲ್ಲದೆ ಇರೋರು ಯಾರೂ ಇರಲ್ಲ ಮಂಡ್ಯದಲ್ಲಿ. ಯಾವುದೋ ಒಂದು ಕಾಂಪಿಟೇಷನಲ್ಲಿ ನಮ್ಮಪ್ಪ ಒಂದು ಸ್ಟೋರಿ ಬರೆದಿರಂತೆ. ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತಂತೆ. ಅವ್ರು ಹೇಳಿದಂತೆ ತುಂಬ ಚೆನ್ನಾಗಿ ಬರೆದಿದ್ಯಾ ನೀನು, ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿ. ಆಮೇಲೆ ನನ್ನಪ್ಪ ಫಿಲಮ್ಸ್ಗೆಲ್ಲ ಸ್ಟೋರಿ ಬರೀತೀನಿ ಅಂತ ಹೇಳಿ ಬೇರೆ ಏನೇನೋ ಕಸರತ್ತುಗಳು ಮಾಡ್ತಾ ಇದ್ರಂತೆ. ಅದಾಗಲಿಲ್ಲ. ಬಟ್ ಆದರೆ ಸಾಹಿತ್ಯಾಸಕ್ತಿ ಹೋಗಿಲ್ಲ ಅವರಿಗೆ. ತುಂಬ ಕವನಗಳು, ಕವಿತೆಗಳು, ಸಣ್ಣ ಪುಸ್ತಕಗಳು, ಆಮೇಲೆ ಬೇರೆ ಎಲ್ಲೇ ಹೋದರೂ ಅವ್ರಿಗೆ ಪುಸ್ತಕಗಳನ್ನೇ ಗಿಫ್ಟಾಗಿ ಕೊಟ್ಟು ಕಳಿಸ್ತಾ ಇದ್ರು. ಸೊ ಮನೆಯಲ್ಲಿ ಒಂದು ಲೈಬ್ರರಿ ಸೆಟಪ್ ನಮ್ಮಪ್ಪ ಮಾಡಿಕೊಟ್ಟಿದ್ರು ನಮಗೆ. ನಮ್ಮಮ್ಮನಿಗೆ ಮ್ಯೂಸಿಕ್ ಮತ್ತು ಸಾಹಿತ್ಯ ಎರಡನ್ನು ತುಂಬ ಅಂದರೆ ತುಂಬ ಇಷ್ಟ. ನಮ್ಮಪ್ಪ ತಂದ ಪುಸ್ತಕನ ಒಂದು ಬಿಡದೆ ಓದಿ ಅಚ್ಚುಕಟ್ಟಾಗಿ ಜೋಡಿಸಿಡ್ತಾಯಿದ್ರು. ಇಂಥ ಪುಸ್ತಕ ಓದಿದ್ದೀನಿ, ಈ ಪುಸ್ತಕದಲ್ಲಿ ನಾನು ಇದನ್ನು ಕಲಿತೆ. ಆವಾಗ ಎದೆ ತುಂಬಿ ಹಾಡುವೇನು ರಿಯಾಲಿಟಿ ಶೋ ಅಲ್ಲ, ಬರೀ SP ಬಾಲಸುಬ್ರಹ್ಮಣ್ಯಂ ಅವ್ರು ಮಾತ್ರ ಹಾಡ್ತಾ ಇದ್ರು ವೀಕೆಂಡಲ್ಲಿ. ನಿಮ್ಗೆ ಜ್ಞಾಪಕ ಇರುತ್ತೆ, ಯಾವ ವಾರದಲ್ಲಿ ಯಾವ್ರ ಜೊತೆಗೆ ಯಾರು ಹಾಡಿದ್ರು, ಯಾವ್ಯಾವ ಹಾಡು ಹಾಡಿದ್ರು ಅಂತ ನಮ್ಮಮ್ಮ ಲಿಸ್ಟ್ ಬರೆಯೋರು. ಅಷ್ಟು ಅಭ್ಯಾಸ, ಒಳ್ಳೆ ಹವ್ಯಾಸ ಬೆಳೆಸ್ಕೊಂಡಿದ್ರು. ನಾನು ಕೇಳೋವೆ, ಏನಕ್ಕೆ ಹಿಂಗೆಲ್ಲ ಬರೆದಿಡ್ತೀಯಾ ಅಂತ. ಮರ್ತು ಹೋದ್ರೆ ಅವತ್ತು ಯಾರು ಬಂದಿದ್ರು ಅಂತ ಹೇಳೋರು. ಪುಸ್ತಕ ಓದಿದ್ರು ಅಷ್ಟೇನೆ. ಏನಕ್ಕೆ ನೀನು ಇದೆಲ್ಲ ಬರೆದಿಡ್ತೀಯಾ, ಈ ಪುಸ್ತಕದಲ್ಲಿ ಇಂಥದ್ದಿತ್ತು ಅಂತ ನಿಂಗೆ ಹೇಳಬೇಕಂದ್ರೆ, ಇನ್ಯಾರಿಗಾದ್ರೂ ಹೇಳಬೇಕಂದ್ರೆ ಆ ವಿಷಯನ, ಇವಾಗ ನಿಂಗೇನೋ ಆ ರಿಲೇಟೆಡ್ ಒಂದು ಲೆಸನ್ ಬಂದಿರುತ್ತೆ, ನಿಂಗೆ ಮನೇಲಿ ಕೂರ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ, ಅವಾಗ ನಾನು ಇನ್ನೊಂದೇನೋ ಹೇಳಬೇಕಲ್ಲ ನಿಂಗೆ ಇಂಟ್ರೆಸ್ಟ್ ಆಗಂಗೆ, ರೆಫರ್ ಮಾಡಬೇಕು, ನಿನಗೋಸ್ಕರ ನಾನು ಓದ್ತೀನಿ ಅಂತ ಹೇಳೋರು. ಅದು ನಂಗೆ ತುಂಬ ಅಫೆಕ್ಟ್ ಆಗಿದೆ ಸರ್. ನಾನು ಶಿಕ್ಷಣ ವೃತ್ತಿಗೆ ಬಂದಾಗಿಂದನೂ ನಾನಿವತ್ತು ಏನಾದರೂ ತಿಳ್ಕೊಂಡ್ರೆ ನನ್ನ ಮಕ್ಳಿಗೆ ಹೋಗಿ ಏನಾದರೂ ಹೇಳ್ಬೋದು. ಶಾಲೆಯಲ್ಲಿ 400 ಹತ್ತತ್ರ ಮಕ್ಕಳಿದ್ದಾರೆ. 400 ಜನಕ್ಕೂ ಏನಾದ್ರು ಒಂದು ಹೇಳಬೇಕಲ್ಲ, ಇನ್ಸ್ಪೈರ್ ಆಗೋ ಥರ. ನನ್ನಿಂದ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಬೇಕಲ್ಲ ಅಂತ ಇದು ಅಮ್ಮನಿಂದ ಬಂದದ್ದು. ಗಾದೆ ಮಾತು ಸುಮ್ಮನೆ ಹೇಳಿಲ್ಲ ಅನ್ಸುತ್ತೆ, ತಾಯಿ ಅಂತೆ ಮಗಳು ನೂಲಿನಂತೆ ಸೀರೆ ಅಂತ. ಸೊ ಆ ಪ್ರಭಾವ ಅಂದರೆ ಅಪ್ಪ ಅಮ್ಮಂದ್ರು ಏನು ಮಾಡ್ತಿರ್ತಾರೆ ಅದು ಗೊತ್ತಿದ್ದ ಮಕ್ಕಳು ಇನ್ಫ್ಲೂಯೆನ್ಸ್ ಆಗ್ತಾನೆ ಇರ್ತಾರೆ. ಹೌದು. ಬಟ್ ಅವಾಗ ಚಿಕ್ಕ ವಯಸ್ಸಿದ್ದಾಗ ಪೂರ್ಣಿಮಾ ನೀನೇನಾಗಬೇಕು ಅಂದರೆ ಟೀಚರ್ ಅಂತನಾ ಅಥವಾ ಬೇರೆ ಏನೋ? ಕೇಳಿದವ್ರಿಗೆಲ್ಲ ಅವ್ರದ್ದು ಹೇಳ್ತಾ ಇದ್ದೇನೆ ಸರ್ ನಾನು. ಯಾಕಂದರೆ ಒಂಥರ ಮಲ್ಟಿ ಟಾಸ್ಕರ್ ಅವಾಗಿಂದ ನಾನು. ಯಾರಾದ್ರು ಕೇಳಿದರೆ ನೀನು ಡಾಕ್ಟರ್ ಆಗ್ತೀಯಾ? ಹೌದು ಡಾಕ್ಟರ್ ಆಗಬೇಕು. ಇಂಜಿನಿಯರ್ ಆಗ್ತೀಯಾ ಅಂದರೆ ಇಂಜಿನಿಯರಿಂಗ್ ಅಂದರೆ ಏನಂತ ನಂಗೆ ಗೊತ್ತಿರಲಿಲ್ಲ. ಅದ್ರ ಕ್ಲಾರಿಟಿ ಇಲ್ಲದೆ ಇದರಿಂದ ನಾನು ಇಂಜಿನಿಯರ್ ಆಗ್ತೀನಿ ಅಂತ ಯಾರಿಗೂ ಹೇಳಿಲ್ಲ. ಮೇಸ್ಟ್ ಆಗ್ತೀಯಾ ಅಂದರೆ ಮೇಸ್ಟ್ ಆಗ್ತೀನಿ ಅಂತ ಅನ್ನೋದು. ಆ್ಯಕ್ಟ್ರ್ ಆಗ್ತೀಯಾ ಅಂತಂದರೆ ಚೆನ್ನಾಗಿ ಹಾಡ್ತೀಯಾ, ಸಿಂಗರ್ ಆಗ್ತೀಯಾ ಅಂದರೆ ಆಗ್ತೀನಿ. ಹಾಗೆ ಕೇಳಿದವ್ರಿಗೆಲ್ಲ ಯಾರ್ಯಾರು ಕೇಳ್ತಾರೋ ಆ ಸಮಯಕ್ಕೆ ಏನು ನೆನಪಾಗುತ್ತೆ ಅದು ಆಗ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಮೇಸ್ಟ್ ಆಗಬೇಕಂತ ಯಾಕೆ ನನಗೆ ಅನಿಸ್ತು ಅಂತ ಹೇಳಿದ್ರೆ, ನಮ್ಮಮ್ಮನ ಇಬ್ಬರು ತಮ್ಮಂದಿರು, ಮೊದಲನೇ ತಮ್ಮ ಅವರು MSc ಬಾಟ್ನಿ ಮಾಡಿದರು, ಇನ್ನೊಬ್ಬರು ನಮ್ಮಮ್ಮನ ತಮ್ಮ MSc ಮ್ಯಾಥಮೆಟಿಕ್ಸ್ ಮಾಡಿದರು. ಸೋದ್ರ ಮಾವ. ನಂಗೆ ಮತ್ತು ಮ್ಯಾಥಮೆಟಿಕ್ಸಲ್ಲಿ ತುಂಬ ಫಾಸ್ಟ್ ಇದ್ದೆ ನಾನು. ಯಾವುದೇ ಲೆವೆಲ್ ಆಫ್ ಮ್ಯಾಥಮೆಟಿಕ್ಸ್ ಕೊಟ್ಟರು ಈಸಿಯಾಗಿ ಮಾಡಿ ಹಾಕ್ತಾಯಿದ್ದೆ.
ಆಮೇಲೆ ನಂಗೆ ಅನಿಸ್ತು MSc ಮ್ಯಾಥಮೆಟಿಕ್ಸ್ ಮಾಡೋಣ, ಯಾರೂ ಮಾಡಿಲ್ಲ, ಮಾಮ ಮಾಡಿದ್ದಾರೆ ನಾನು ಮಾಡೋಣ ಅಂತ ಹೇಳಿ MSc ಮ್ಯಾಥಮೆಟಿಕ್ಸ್ ತೊಗೊಂಡೆ. ಈ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿಗೆ ಏನಿದೆ, ನೀವು ಲ್ಯಾಬಿಗಾದರೂ ಹೋಗ್ಬೋದು, MNCಗಾದರೂ ಹೋಗ್ಬೋದು, ಟೀಚಿಂಗ್ ಆದರೂ ಹೋಗ್ಬೋದು, ನಂಗೆ ಆಪ್ಷನ್ ಇರಲಿಲ್ಲ. ಅದಾದಮೇಲೆ ಮಧ್ಯ ಬ್ರೇಕಲ್ಲಿ ನಾನು BScಯಿಂದ MSc ಏನು ಕಾಲೇಜ್ ಡೇಸಲ್ಲಿ ನಾನು ಟ್ಯೂಷನ್ಸ್ ಮಾಡ್ತಾ ಇದ್ದೆ. ನವೋದಯ ತಗೋತಾ ಅಂದರೆ ಅದು ಕೂಡ ಆಕ್ಸಿಡೆಂಟಲ್ಲು. ನನ್ನ ಅಕ್ಕಂದು ಒಂದು ಟ್ಯೂಟೋರಿಯಲ್ ಇತ್ತು, ಅವತ್ತು ಯಾರೂ ಇರಲಿಲ್ಲ ಆ್ಯಕ್ಚುಲಿ ಅಲ್ಲಿ ಇದು ಮಾಡೋಕ್ಕೆ. ಸುಮ್ಮನೆ ಒಂದಿನ ಆಕ್ಸಿಡೆಂಟಾಗಿ ಹೋಗಿ ಪಾಠ ಮಾಡಿದ್ದು. ಅವರು ಕೂತ್ಕೊಂಡು ಕೇಳೋರು, ಇನ್ನೇನಾದರೂ ಹೇಳಿ ಅಂತ. ಅವತ್ತು ಸುಮ್ಮನೆ ಕಥೆನೋ ಏನೋ ಹೇಳ್ತಾ ಇದ್ದೆ, ನಾನು ಆ್ಯಕ್ಚುಲಿ ಪಾಠ ಮಾಡ್ತಾ ಇರಲಿಲ್ಲ. ಆವಾಗ ಅವ್ರು ಡಿಸ್ಕಂಟಿನ್ಯೂ ಆದರು ಒಬ್ಬರು ಮ್ಯಾಥ್ಸ್ ಟೀಚರು. ಸಪ್ಲಿಮೆಂಟರಿ ಎಕ್ಸಾಮ್ ಅದು, ಈಗ 10th ಮ್ಯಾಥ್ಸ್ ಫೇಲ್ ಆಗಿರ್ತಾರಲ್ಲ, ಅವ್ರದ್ದೊಂದು ಬ್ಯಾಚ್ ಇತ್ತು. ಅವ್ರಿಗೆ ಏನಾದರೂ ಮ್ಯಾಥ್ಸ್ ಬರೋದೇ ಇಲ್ಲ, ಆಯಿತಾ. ನೀವೇನು ಹಂಗಿದ್ರೆ ಯಾಕೆ ಫೇಲ್ ಆಗ್ತಿದ್ರೆ ಅವರು ಅಂಥವ್ರನ್ನೇ ನಾನು ಪಾಸ್ ಮಾಡಿಸ್ಬೇಕು, ಅದನ್ನು ಟಾಸ್ಕ್ ನಾನು ಅಕ್ಕ ಕೊಟ್ಟಿದ್ದು. ಅಂಥ ಒಂದು 7-8 ಜನಕ್ಕೆ ನಾನು ಮ್ಯಾಥಮೆಟಿಕ್ಸ್ ಟ್ಯೂಷನ್ ಶುರು ಮಾಡಿದೆ. ಅಂದರೆ ಅವ್ರು ಆಲ್ರೆಡಿ ಇತ್ತು, ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನಾನು ಅದೃಷ್ಟಕ್ಕೆ 8 ಜನನು ಸಪ್ಲಿಮೆಂಟ್ರಿ ಪಾಸ್ ಆಗಿಬಿಟ್ರು. ಅವಾಗ ಅನಿಸಿದ್ದು ಸ್ಕಿಲ್ ಇದೆ ನನಗೆ. ಹೌದು, ನನಗೆ ಇನ್ನೊಂದು ಏನು ಇಷ್ಟ ಅಂದರೆ, ನಾನು ತಿಳ್ಕೊಂಡಿರೋದನ್ನ ಇನ್ನೂ 4 ಜನಕ್ಕೆ ಎಫೆಕ್ಟಿವ್ ಆಗಿ ಹೇಳಬೇಕು, ಅದಿದೆ ನನ್ನ ತಲೆಯಲ್ಲಿ. ಸೊ ಇದು ಬೆಸ್ಟ್ ಆಪ್ಷನ್ ನನಗೆ, ಇದರಲ್ಲಿ ನಾನು ಪಕ್ಕಾ ಸಕ್ಸಸ್ ಆಗ್ತೀನಿ. ಟೀಚಿಂಗ್ ಅನ್ನೋದು ನಿಮ್ಗೆ ಅರಿವಾಗಕ್ಕೆ ಶುರುವಾಯಿತು. ಆಮೇಲೆ ಬೆಟರ್ ಮಾಡ್ಕೊಳಕ್ಕೆ ಹೋದೆ. ಸರಿ ಆಯಿತು, MSc B.Ed ಮಾಡಿಬಿಡೋಣ, B.Ed ಆಯಿತು, M.Ed ಮಾಡ್ಕೊಂಡು ಬಿಡೋಣ, ಚೈಲ್ಡ್ ಸೈಕಾಲಜಿ ತಿಳ್ಕೊಳ್ಳೋಣ. ಈಗ ಪಾಠ ಏನೋ ಮಾಡ್ತೀನಿ, ಆ ಮಗುಗೆ ಅರ್ಥ ಆಗೋಂಗೆ ಪಾಠ ಮಾಡಬೇಕಲ್ಲ, ಆ ಮಗುನ ಸೈಕಾಲಜಿ ಗೊತ್ತಾಗಬೇಕಲ್ಲ ಅಂತ ಹೇಳಿ ಹಾಗೆ ಕನೆಕ್ಟೆಡ್ ಒಂದೊಂದು ತಿಳ್ಕೊಂಡ ಇಲ್ಲಿಗೆ ಸ್ಟಾಪ್ ಆದರೆ ಆಗಲ್ಲ, ಇದಕ್ಕೇನೋ ಒಂದು ಕನೆಕ್ಟಿವಿಟಿ ಇದೆ, ಅದನ್ನು ನಾನು ಕಂಟಿನ್ಯೂ ಮಾಡಬೇಕು ಅನ್ನೋ ಥರ ಶುರುವಾಗಿದ್ದು. ಸೊ ಫೈನಲಿ MSc ಮ್ಯಾಥಮೆಟಿಕ್ಸ್. ಹೌದು, ಆ ಮೂಲಕ ಕೆಲಸದಲ್ಲಿದ್ದೀರಾ ಈಗ. ಹೌದು. ಈ ಲೆಕ್ಕಾಚಾರ ಒಂದು ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ, ಅದು ಬದುಕಿನ ಲೆಕ್ಕಾಚಾರ, ಮ್ಯಾಥಮೆಟಿಕ್ಸ್ ಲೆಕ್ಕಾಚಾರ ಇದ್ದೇ ಇದ್ರು. ಆದರೆ ಈ ಕನ್ನಡದ ಲೆಕ್ಕಾಚಾರ ನೀವು ಬಿಟ್ಟೇ ಇಲ್ಲ. ಬಿಡೋಕ್ಕಾಗುತ್ತಾ ಸರ್ ಅದನ್ನು? ಅಂದರೆ ಈ ಸಾಹಿತ್ಯ ಇವೆಲ್ಲ ಓದುವುದು ಅವಾಗಿಂದನೂ ಬುಕ್ಸು ಅದ್ರ ಜೊತೆ ಇದ್ದೇ ಇದ್ದೀರಿ, ಜರ್ನಿ ಮಾಡ್ತಾನೆ ಬಂದಿದ್ದೀರಿ. ಹೌದು, ನನಗೆ ಮ್ಯಾಥಮೆಟಿಕ್ಸು ಈ ಹೇಗೆ ಅಕಾಡೆಮಿಕಲಿ ಕನೆಕ್ಟ್ ಆಗಿದೆಯೋ, ಸಾಹಿತ್ಯ ನಾನು ಬೆಳೆದು ಬಂದಿದ್ದೆ ಸಾಹಿತ್ಯದ ಜೊತೆಗೆ. ನಿಮ್ಗೆ ಏನೂ ಇಲ್ಲದೆ ಒಂದು ಪುಸ್ತಕ ಕೊಟ್ಬಿಟ್ರು ನಾನು ಇಡೀ ದಿನ ಕಳೆದು ಬಿಡ್ತೀನಿ. ಒಂದು ಒಳ್ಳೆ ಪುಸ್ತಕ, ಒಂದು ಕಪ್ ಕಾಫಿ, ಅಥವಾ ಯಾರೂ ಇಲ್ಲದೆ ಇರೋ ಒಂದು ಜಾಗ, ನಂಗೆ ಸ್ಪೇಸ್ ಬೇಕು. ಓದಬೇಕಾದ್ರೆ ನನಗೆ ಯಾರೂ ನಂಗೆ ಡಿಸ್ಟರ್ಬ್ ಮಾಡಬಾರ್ದು ಅಂಥದ್ದು ಒಂದು ಜಾಗ ಸಿಕ್ಕರೆ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ನನಗೂ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಆ ಎನ್ವೈರ್ನಮೆಂಟ್ ಇದ್ಬಿಟ್ರೆ ತುಂಬ ಚೆನ್ನಾಗಿ ಕಾಲ ಕಳಿತೀನಿ ನಾನು. ಡು ಯು ರಿಮೆಂಬರ್, ಅಂದರೆ ನಿಮಗೆ ನೆನಪಿರೋ ಹಾಗೆ ಯಾವುದೋ ಒಂದು ಪುಸ್ತಕ ಕನ್ನಡದಲ್ಲಿ ಮೊದಲ ಬಾರಿಗೆ ನೀವು ಓದಿದ್ದು ಕೂತ್ಕೊಂಡು ಅಬ್ಬಾ ಎಂಥ ಬುಕ್ ಓದಿದೆ ಅನ್ನೋ ಫೀಲ್ ಆಗಿದೆ ಯಾವಾಗ? ಸರ್, ಯಾವುದೋ ಕನಕ ಜಯಂತಿಗೆ ಅಂತ ಅನ್ಕೊಂತೀನಿ ಮೋಸ್ಟ್ಲಿ. ಕನಕದಾಸರ ಕೀರ್ತನೆಗಳ ಕಾಂಪಿಟೇಷನ್ ಇತ್ತು. ಅವಾಗ ನಾನು ಹಾಡಿದ್ದೆ, ಕನಕದಾಸರದ್ದು ಯಾವುದೋ ಕೀರ್ತನೆ ಹಾಡಿದ್ದೆ, ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ. ಅದಕ್ಕೆ ಅಂದ್ಬಿಟ್ಟು ಅವ್ರದ್ದೊಂದು ಬುಕ್ ಕೊಟ್ಟಿದ್ರು ನನಗೆ, ಅವ್ರದ್ದು ಕನಕದಾಸರ ಕೀರ್ತನೆಗಳು ಅಂತ ಹೇಳಿ ಒಂದು ಪ್ರೈಸ್ ಬುಕ್. ಅದೇ ನಾನು ಓದಿರೋ ಮೊದಲನೇ ಪುಸ್ತಕ. ಅದು ಬಿಟ್ಟರೆ ಭಗವದ್ಗೀತೆ ಪಾರಾಯಣ ಮಾಡಿಸ್ತಾ ಇದ್ರು ಮುಂಚೆಯಿಂದ. ಅಂದರೆ ಅವಾಗೊಂದು ಬಿಲೀಫ್ ಇತ್ತು, ಮಕ್ಳು ಕೈಲಿ ಭಗವದ್ಗೀತೆ ಓದಿಸಿದ್ರೆ ಚುರುಕಾಗ್ತಾರಂತೆ ಅಂಥೇಳಿ ಅಕ್ಷರಾಭ್ಯಾಸ ಮಾಡಿ. ಅದು ಇರ್ಬೋದೇನೋ ಪಠಣ ಮಾಡಿದ್ದು, ಬಟ್ ನಾನೇ ಕೂತ್ಕೊಂಡು ಓದಿದ್ದು ಕನಕದಾಸರ ಕೀರ್ತನೆಗಳು. ಈಗಿನವರಿಗೆ ಅದೆಲ್ಲ ಇದೇ ಇರಲ್ಲ, ಮುಂಡಿಕೆಗಳಂತ ಬರೀತಾ ಇದ್ರು, ಡಬಲ್ ಮೀನಿಂಗ್ ಇರುತ್ತೆ ಅದಕ್ಕೆ. ಆ ಥರದ್ದು ಅದು ತುಂಬ ಕೆರಳಿಸಿತ್ತು ನನ್ನ. 2 ಮೀನಿಂಗ್ ಇದೆ, ಕೈ ನುಗ್ಗೆಕಾಯಿ, ಕಾಲು ಸೋರೆಕಾಯಿ ಅಂಥೇಳಿ. ಸೋರೆಕಾಯಿ ಅಂದರೆ ಸೋರೋದು, ನುಗ್ಗೆಕಾಯಿ ಅಂದರೆ ಉದುದಕ್ಕಿರೋ, ಆ ಥರ ಅದನ್ನು ಇದಕ್ಕೆ ತಾಳೆ ಮಾಡಿ ಬರ್ದಿರೋಂಥ ಪುಸ್ತಕ. ತುಂಬ ಇಂಟ್ರೆಸ್ಟಿಂಗಾಗಿ ಕೂತ್ಕೊಂಡು ಓದಿದ್ದೆ ನಾನು. ಆಮೇಲೆ ಆ ಪುಸ್ತಕ ಓದಿದ ಮೇಲೆ ನನ್ನ ಪ್ರಪಂಚ ನೋಡೋ ರೀತಿಯೇ ಬದಲಾಗೋಯ್ತು. ಒಂದು ಸಿನಿಮಾ ನೋಡಿದ್ರು ಇದು ಕೀ ಮೀನಿಂಗ್ ಇದೆ, ಒಂದು ಯಾವುದೋ ಸೀರಿಯಲ್ ನೋಡ್ತಾ ಇದ್ರು ಈ ಸಿಚುವೇಶನ್ಗಿದ್ದು ತಲೆಯಲ್ಲಿ ಓಡ್ತಾ ಇತ್ತು ನನಗೆ. ಯಾರಿಗಾರು ಹೇಳಬೇಕಾದ್ರೂ ಅಷ್ಟೇ, ಸರ್ ಪಾಠ ಮಾಡ್ತಾ ಇರಬೇಕಾದ್ರೂ ಅಷ್ಟೇ, ಇದನ್ನು ಈ ಥರ ರಿಲೇಟ್ ಮಾಡಿ ಇಟ್ಕೊಂಡ್ರೆ ನನ್ನ ತಲೆಯಲ್ಲಿ ಅದು ತುಂಬ ದಿನ ಉಳಿಯುತ್ತೆ ಅಂತ. ಆ ಪುಸ್ತಕ ನಂಗೆ ತುಂಬ ಅಫೆಕ್ಟ್ ಆಗಿದೆ. ಸರಳವಾಗಿ ಪ್ರತಿದಿನದ ಬದುಕನ್ನ ಕನ್ನಡಮಯವಾಗಿಸಿ ಜನರಿಗೆ ಹೇಳುವ ನಿಮ್ಮ ಬಗೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ರೀಚ್ ಆಗ್ತದೆ. ವ್ಯೂಸ್ ಮಿಲಿಯನ್ಸ್ ಗಟ್ಟಲೆ ಅಥವಾ ಲೈಕ್ಸ್ ಲಕ್ಷಗಟ್ಟಲೆ, ನಿಮ್ಮನ್ನ ಜನ ಅದ್ಭುತವಾಗಿ ಕನ್ನಡ ಹೇಳ್ಕೊಡ್ತಾ ಇದ್ದಾರೆ, ಕಲಿಬೇಕು ಅಂತಾನೋ ಅಥವಾ ಇನ್ಸ್ಪೈರ್ ಆಗೋ, ಪ್ರಭಾವಿತರಾಗೋ ನಿಮ್ಮನ್ನ ನೋಡ್ತಾ ಇದ್ದಾರೆ. ನನಗೆ ಬೇಕಾಗಿರೋ ಪ್ರಶ್ನೆಗೆ ಉತ್ತರ ನೀವು ನಮಗೆ ಹೇಳಿ ಅಥವಾ ಜಗತ್ತಿಗೆ ಹೇಳಿ. ಪ್ರತಿದಿನದ ನಮ್ಮ ನಿತ್ಯ ಬದುಕಿನಲ್ಲಿ ಕನ್ನಡತನ ಹೇಗಿರಬೇಕು, ಒಬ್ಬ ಕನ್ನಡಿಗ ಹೇಗಿರಬೇಕು? ಸರ್, ಇವಾಗ ಭಾಷೆಗಳು, ಇವಾಗ ಬ್ಯಾಂಗ್ಳೂರಲ್ಲಿ ನೀವು ಮೋರ್ ದೆನ್ 30 ಲ್ಯಾಂಗ್ವೇಜಸ್ ಮಾತಾಡ್ತಾರಂತೆ.
ನಿಮಗೆ ಭಾಷೆ ಅನಿವಾರ್ಯ. ಇವಾಗ ನನಗೆ ಕನ್ನಡ ಅನಿವಾರ್ಯ ಅಲ್ಲ, ಅದು ನನ್ನ ಭಾಷೆ, ನಾನು ಹುಟ್ಟಿದಾಗಿಂದ ಬಂದಿರೋದು. ಆದರೆ ಇಂಗ್ಲೀಷ್ ನನಗೆ ಅನಿವಾರ್ಯ, ಯಾಕಂದರೆ ಅದು ಅನ್ನ ಕೊಡೋ ಭಾಷೆ, ವ್ಯವಹರಿಸಬೇಕು. ಹಾಗಾಗಿ ನಿಮಗೆ ಆ ಸ್ಪೇಸ್ ಬೇರೆ. ನೀವು ಒಂದು ಕಡೆ ವರ್ಕ್ ಮಾಡ್ತಿದ್ದೀರಾ, ಆ ವರ್ಕ್ ಸ್ಪೇಸಲ್ಲಿ ಅದು ಅನಿವಾರ್ಯದ ಭಾಷೆ, ನಿಮ್ಗೆ ಅನ್ನ ಕೊಡೋ ಭಾಷೆ ಆಗಿರೋದ್ರಿಂದ ಇಂಗ್ಲೀಷ್ ಅನಿವಾರ್ಯ. ಅದನ್ನು ಬಿಟ್ಟು, ಆ ಪರಿಸರವನ್ನು ಬಿಟ್ಟು ಆಚೆ ಬಂದಮೇಲೆ ನೀವು ಯಾವುದ್ರ ಜೊತೆಗೆ ಬದುಕ್ತೀರಾ? ಇಂಗ್ಲೀಷ್ ಜೊತೆಗೆ. ಈಗಿನ ಪೇರೆಂಟ್ಸ್ಗಳು ಹೆಂಗಾಗ್ಬಿಟ್ಟಿದೆ ಅಂದರೆ, ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಸೇರಿಸಿದ್ದೀನಿ, ಮನೇಲಿ ಕನ್ನಡ ಶುರು ಮಾಡಿಬಿಟ್ರೆ ಕನೆಕ್ಟಿವಿಟಿ ಬಿಟ್ಟು ಹೋಗುತ್ತೆ ಮಗುಗೆ. ಸೊ ಮನೆಯಲ್ಲೂ ಇಂಗ್ಲೀಷ್ ಮಾತಾಡೋಣ. ಪೇರೆಂಟ್ಸ್ ಮಕ್ಕಳ ಜೊತೆ ಕಾನ್ವರ್ಸೇಷನ್ ಕೂಡ ಇಂಗ್ಲೀಷಲ್ಲೇ ಇರುತ್ತೆ. ಅದನ್ನ ಹೌದಾ. ಆಮೇಲೆ ನೀವು ಈಗ ಕ್ರಿಯಾಪದಗಳು, ಅಡುಗೆ ಮಾಡೋದು, ಕಸ ಗುಡಿಸೋದು, ಹಿಂಗೆ ಬರುತ್ತಲ್ವಾ, ಅದನ್ನು ಐ ಆಮ್ ಕುಕ್ಕಿಂಗ್ ಅಂತ ಕಂಪ್ಲೀಟಾಗಿ ಹೇಳಲ್ಲ. ನಾನು ಕುಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ನಾನು ಹಂಗೆ ಹೇಳ್ತಾರೆ. ಆ ಕ್ರಿಯಾಪದಗಳೇನಿದೆ, ವರ್ಬ್ಸು, ಅದನ್ನು ಕಂಪ್ಲೀಟಾಗಿ ಮಾತಾಡೋದೇ ಇಲ್ಲ. ಈ ನೌನು, ಪ್ರನೌನು, ವರ್ಬ್, ಅದನ್ನ ಕನ್ನಡದಲ್ಲಿ ಕ್ರಿಯಾಪದ, ನಾಮಪದ, ಇದನ್ನೆಲ್ಲ ಜನ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಮರ್ತು ಬಿಟ್ಟಿದ್ದಾರೆ ಜನ. ಯಾರಿಗೂ ಗೊತ್ತಿಲ್ಲ ಸರ್. ಅದನ್ನ ಎಕ್ಸಾಮಿಗೆ ಕೊಟ್ರೆ, ಸಪೋಸ್ ನಾನು ಇವಾಗ ಯೋಗವಾಹಕಗಳು ಯಾವುವು ಅಂತ ಹೇಳಿ ಎಕ್ಸಾಮಲ್ಲಿ ಕ್ವಶನ್ ಕೊಟ್ರೆ, ಮೇಡಮ್ ಇದು ನನ್ನ ಮಗು ಎಲ್ಲಿ ಯೂಸ್ ಆಗುತ್ತೆ, ಏನಕ್ಕೆ ಕೊಟ್ಟಿದ್ದೀರಾ ಅಂತ ಕೇಳೋ ಪೇರೆಂಟ್ಸ್ ಇದ್ದಾರೆ. ಆ ಥರ ಹಿಂಗಾಗ್ಬಿಟ್ಟಿದೆ ಅಂದರೆ ಐ ಹ್ಯಾವ್ ಟು ಡಿಸೈಡ್. ನಾನು ಡಿಸೈಡ್ ಮಾಡಬೇಕು. ಕನ್ನಡ ನನಗೆ ಅನಿವಾರ್ಯ ಅಲ್ಲ, ಅದು ನನ್ನ ಭಾಷೆ. ಅದನ್ನು ನಾನು ಮಾತಾಡೇ ಇಲ್ಲ, ಅಥವಾ ಅದನ್ನ ನಾನು ಬಳಸೇ ಇಲ್ಲ, ಅಥವಾ ನನ್ನ ಮಗು ಜೊತೆಗೂ ನಾನು ಅದರಲ್ಲಿ ಮಾತಾಡ್ತಾ ಇಲ್ಲ, ಮಗುಗೂ ಬಳಸೋಕೆ ನಾನು ಅನುವು ಮಾಡಿಕೊಡ್ತಾ ಇಲ್ಲ ಅಂತಂದರೆ ಭಾಷೆ ಸಾಯುತ್ತೆ. ಪ್ರಪಂಚದಲ್ಲಿ ದಿನ ಅದೆಷ್ಟೋ ಭಾಷೆಗಳು ಸಾಯ್ತಾ ಇದ್ದಾವಂತೆ. ಈಗ ಆಲ್ರೆಡಿ ಸತ್ತೋಗಿರೋ ಭಾಷೆಗಳು ಎಷ್ಟೊಂದು ಇದ್ದಾವೆ. ಅದೇ ಅದರಲ್ಲಿ ಲಿಟ್ರೇಚರ್ ಇದೆ, ಅದರಲ್ಲಿ ಸಾಹಿತ್ಯ ಇದೆ, ಅದರಲ್ಲಿ ಬರೆದಿರೋಂಥ ಲಿಪಿಗಳಿದ್ದಾವೆ. ಯಾತಕ್ಕೆ ಯೂಸ್ ಅದು ಗೊತ್ತಿಲ್ಲ, ಅದು ಓದೋರಿಲ್ಲ, ಬಳಸೋರಿಲ್ಲ. ಆದರೆ ನಾವು ತುಂಬ ಬ್ಲೆಸ್ಡ್. ಆಲ್ ಓವರ್ ವರ್ಲ್ಡಲ್ಲಿ 6 ಕೋಟಿಗಿಂತ ಹೆಚ್ಚು ಕನ್ನಡಿಗರಿದ್ದಾರೆ. ಅದು ಒಂದು ಕಡಿಮೆ ನಂಬರ್ ಅಂತೂ ಅಲ್ಲ. ಕನ್ನಡ ಇನ್ನೂ ರಿಚ್ ಆಗಿದೆ. ನನ್ನ ರಿಕ್ವೆಸ್ಟ್ ಏನಂತಂದರೆ, ಎಷ್ಟೆಷ್ಟು ಬಳಸ್ತಾ ಇರ್ತೀವೋ ಅಷ್ಟಷ್ಟು ಭಾಷೆ ಇನ್ನೂ ರಿಚ್ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ಗೊತ್ತು. ಏನು ಮಾಡಬೇಕಾಗಿಲ್ಲ, ಬಳಸಬೇಕು, ಬಳಸೋದು ಕಲಿಬೇಕು. ನಾನು ಅದೇ ಹೇಳ್ತೀನಿ. ಇಟ್ಸ್ ಓಕೆ, ನೀವು ಶಾಲೆಯಲ್ಲಿ ಆಗಲಿ, ಎಲ್ಲೋ ಹೊರಗಡೆ ಹೋಗಿದ್ದಾಗಲಿ, ಮನೆಯಲ್ಲಾದರೂ ಕನ್ನಡ ಮಾತಾಡಿ ಅಲ್ವಾ. ಸೆಲೆಬ್ರಿಟಿಗಳಿಗೂ ಅಷ್ಟೇ. ಇವಾಗ ಯಾರಿಗೊಬ್ರಿಗೆ ಕನ್ವೆ ಮಾಡಬೇಕು, ನೀವು ಕಂಪ್ಲೀಟಾಗಿ ಕನ್ನಡ ಮಾತಾಡಿದ್ರೆ ಕಳ್ಕೊಳ್ಳೋದೇನಿದೆ? ನೀವು ಕನ್ವೆ ಮಾಡ್ತಾ ಇರೋದೇ ಕನ್ನಡಿಗರಿಗೆ ಅಲ್ವಾ? ನೀವು ಮಾಡ್ತಾ ಇರೋ ವಿಡಿಯೋನೇ ಆಗಲಿ, ಕನ್ನಡಿಗರೇ ತಾನೇ ನೋಡ್ತಾ ಇದ್ದಾರೆ, ಕನ್ನಡಿಗರಿಗೆ ಕನ್ವೆ ಆಗಬೇಕಲ್ಲ ಅಂತ. ಗೊತ್ತಿಲ್ಲ ಇದು ಎಷ್ಟು ತಪ್ಪೋ ಎಷ್ಟು ಸರಿನೋ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಕೈಲಿ ಎಷ್ಟಾಗುತ್ತೋ ಆ ಮಟ್ಟಕ್ಕಾದರೂ ನಾವು ಕನ್ನಡ ಬಳಸ್ತಾ ಇರಬೇಕು ಸರ್. ಕನ್ನಡ ಭಾಷೆಯನ್ನು ನಾವು ಸಾಯಿಸೋಕ್ಕಂತೂ ಆಗಲ್ಲ, ನಾವು ಬಿಟ್ಬಿಡೋಕ್ಕಂತೂ ಆಗಲ್ಲ. ಯಾವುದೋ ಒಂದು ಕಡೆಯಲ್ಲಿ ನಮ್ಗೆ ಕನೆಕ್ಟ್ ಆಗೇ ಇರುತ್ತೆ. ಅಲ್ಲ, ತುಂಬ ಜನರ ಪೋಷಕರ ಆರೋಪ ಏನಪ್ಪ ಅಂದರೆ, ನಮ್ಮ ಮಗು ಓದಲ್ಲ, ಓದು ಓದು ಅಂತ ಸ್ಕೇಲ್ ಇಟ್ಕೊಂಡು ದೊಣ್ಣೆ ಇಟ್ಕೊಂಡು ಹೇಳಬೇಕು, ಈ ಥರದ್ದೇ ಆರೋಪಗಳಿರ್ತವೆ. ತುಂಬ ಕಡಿಮೆ ಮಕ್ಕಳು ಅಂದರೆ ಬೈ ಜೆನೆಟಿಕಲಿ ಬರಬೇಕು ಸ್ಟುಡಿಯೋಸ್ ಆಗ್ಬೇಕಾರೆ. ಲೈಕ್ ಬಿಡಪ್ಪ, ನಮ್ಮ ಮಗು ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಒತ್ತನೇ ಇರ್ತಾಳೆ, ಒತ್ತನೇ ಇರ್ತಾನೆ. ಈ ವಾದ ನಾನು ಒಪ್ಪಲ್ಲ. ಜೆನೆಟಿಕಲಿ ಬರುತ್ತೆ ಅಂತ ಹೇಳಿ ಅದು ಇರ್ಬೋದೇನೋ, ಬಂದ್ಬಿಡುತ್ತೆ ಆಟೋಮೆಟಿಕ್. ಅವ್ರು ಬರೀ ಒತ್ತನೇ ಇರ್ತಾರೆ ಆರಾಮಾಗಿ, ಬೇರೆ ಏನಕ್ಕೂ ಅವ್ರ ಡಿಸ್ಟ್ರಾಕ್ಷನ್ ಆಗಲ್ಲ, ಅವ್ರ ಮನಸ್ಸು ವಿಚಲಿತರಾಗಲ್ಲ, ಒತ್ತಡ ನೀಡು. ಚೈಲ್ಡ್ ಸೈಕಾಲಜಿ ಹೇಳುತ್ತೆ ಸರ್, ಮಕ್ಕಳು ನಾವು ಹೇಳಿದ್ದನ್ನ ಮಾಡಲ್ಲ, ನಾವು ಮಾಡಿದ್ದನ್ನ ಅನುಕರಿಸ್ತವೆ. ಸಪೋಸ್ ನಾನು ಮನೆಯಲ್ಲಿ ಬಂದಿದ ತಕ್ಷಣ ಮೊಬೈಲ್ ಹಿಡ್ಕೊಂಡ್ರೆ, ಅವನು ಬಂದಿದ ತಕ್ಷಣ ಅವನು ಬ್ಯಾಗ್ ಇಟ್ಟು ಮೊಬೈಲ್ ಇಟ್ಕೋತಾನೆ. ನಾನು ಬಂದಿದ ತಕ್ಷಣ ಏನಾಯಿತು ಅಂತ ವಿಚಾರಿಸಿದ್ರೆ, ನಾನು ಆಫೀಸಿಂದ ಬಂದಿದ ತಕ್ಷಣ ಹೇಗಿತ್ತು ದಿನ ಅಂತ ಹೇಳಿ ನಮ್ಮ ಮಕ್ಕಳು ನಮ್ಮನ್ನು ವಿಚಾರಿಸ್ಬೋದು. ಕಾನ್ವರ್ಸೇಷನ್ ಆದಮೇಲೆ ನಾನು ಒಂದು ಪುಸ್ತಕ ಹಿಡ್ಕೊಂಡ್ರೆ ಅವನು ಇನ್ನೊಂದು ಯಾವುದೋ ಪುಸ್ತಕ ಹಿಡ್ಕೊತಾನೆ. ದಟ್ ಈಸ್ ಹೌ ಇಟ್ ಕಂಟಿನ್ಯೂಸ್. ಅದನ್ನು ಆ ಬೇಸಿಕ್ ನಾಲೆಡ್ಜ್ ಕೂಡ ಜನಗಳಿಗೆ ಬಿಟ್ಟು ಹೋಗಿದೆ ಇವಾಗ. ಒಳ್ಳೆ ಮಾತಮ್ಮ. ಈಗ ಹೆಂಗೆ ಅಂತ ಹೇಳಿದ್ರೆ, ಮಗು ಆಚೆ, ಇವಾಗ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಒಂದು 4 ಗಂಟೆಗೆ ಮನೆಗೆ ಬರ್ತಾನೆ, ಒಂದು ಅರ್ಧ ಗಂಟೆ ಆಚೆ ಕಳ್ಸೋಕ್ಕೂ ಭಯ ನನ್ನ ಮಗನ್ನ. ಆಚೆ ಹೋದರೆ ಎಲ್ಲಿ ಬೀಳ್ತಾನೋ ಹೇಳ್ತಾನೋ, ಬೇರೆ ಸಹವಾಸ ಮಾಡ್ತಾನೋ, ಅಂದರೆ ಹೋಗ್ತಾ ಹೋಗ್ತಾ ಬೇರೆ ರೋಡಿಗೆ ಹುಟ್ಟೋದ್ರೆ, ಅಥವಾ ಅವ್ನು ಬರದೇ ಇದ್ರೆ ಮನೆಗೆ ಅಂತನೋ ಭಯ ಇದೆ. ನಾನು ಹೇಳೋದು, ಮಕ್ಕಳನ್ನ ಹಿಡ್ದಿಡೋದಕ್ಕಿಂತ ನೀವು ಹೊಸ ಪ್ರಪಂಚನೇ ಸೃಷ್ಟಿ ಮಾಡಿಕೊಡ್ಬೋದಲ್ಲ. ತುಂಬ ಇತ್ತೀಚೆಗೆ ಬಂದಿದ್ದ ಕಮೆಂಟು, ಮಕ್ಕಳು ಪುಸ್ತಕ ಜಾಸ್ತಿ ಓದಿದ್ರೆ ಪುಸ್ತಕದ ಹುಳ ಆಗ್ಬಿಡ್ತಾರೆ ಅಂತ ಹೇಳಿ. ನಮ್ಮ ಹಳ್ಳಿ ಕಡೆ ಕುಡುಮಿ ಅಂತಿದ್ರು, ಓದೋರು ಅದರೊಳಗೆ ಮುಳುಗಿರ್ತಾರೆ ಅಂತ. ನೀವು ಯಾಕೆ ಅವ್ರನ್ನ ಪುಸ್ತಕದ ಹುಳ ಮಾಡ್ತೀರಾ? ಯು ಹ್ಯಾವ್ ಟು ಶೋ ದ ವರ್ಲ್ಡ್.
ಯಾವ ಬುಕ್ ಓದಕ್ಕೆ ಎಷ್ಟು ಟೈಮ್ ಸೀಮಿತ ಇಡಬೇಕು, ಆಟಕ್ಕೆ ಎಷ್ಟು ಸಮಯ ಸೀಮಿತ ಇರಬೇಕು, ತಂದೆ ತಾಯಿಯೊಟ್ಟಿಗೆ ಮಾತಾಡೋಕ್ಕೆ ದಿನದಲ್ಲಿ ಇಡೀ ಏನಾಯ್ತು ಅಂತ ಹೇಳಿ ಮಾತಾಡೋದಕ್ಕೆ ಎಷ್ಟು ಸಮಯ ಇಡಬೇಕು. ಇದೆಂತ ದುರಂತ ಇದೆ. ತಂದೆ ತಾಯಿ ಜೊತೆ ಮಾತಾಡೋಕ್ಕೆ ಮಗುಗೆ ಎಷ್ಟು ಟೈಮ್ ಇಡಬೇಕು ಅನ್ನೋ ತರ ಕ್ಯಾಲ್ಕುಲೇಟಿವ್ ಮೈಂಡ್ ಬಂದ್ಬಿಟ್ಟಿದೆ. ಹೌದು ಸರ್, ಯಾಕಂದ್ರೆ ತಂದೆ ತಾಯಿ ಫ್ರೀ ಇಲ್ವಲ್ಲ, ಮಗು ಫ್ರೀ ಇದೆ, ತಂದೆ ತಾಯಿ ಫ್ರೀ ಇರಬೇಕಲ್ಲ. ಈ ಈ ಈ ಚೌಕಟ್ಟು ಒಳಗಡೆ ಬಿದ್ದು ಬಿದ್ದು ಏನಾಗ್ಬಿಟ್ಟಿದ್ದೀನಿ ನಾವು ಅಂದರೆ, ಸ್ವಂತ ಮಕ್ಕಳೊಟ್ಟಿಗೆನೇ ಮಾತಾಡೋಕ್ಕೆ ತಿಂಗಳಾನ್ಗಟ್ಟೆ ವಾರಾನ್ಗಟ್ಟಲೆ ಕಾಯ್ಬೇಕು. ಒಂದೇ ಮನೇಲಿ ಇರ್ತಾರೆ, ಒಂದೇ ಮನೇಲಿ ಮಲಗಿರ್ತಾರೆ, ಆದರೆ ಮಾತಾಡೋಕ್ಕೆ ಸಮಯ ಇರೋದಿಲ್ಲ. ಹೀಗಾಗಿ ಆ ಕನೆಕ್ಟಿವಿಟಿ ಬಿಟ್ಟೋಗ್ತಾ ಇದೆ. ಏನು ಅಪ್ಪ ಅಮ್ಮ ಅಂತ ಅನ್ಸ್ಕೊಳ್ಳೋರು ಯಾರಿದ್ದಾರೆ, ವರ್ಲ್ಡ್ಸ್ ಬೆಸ್ಟ್ ಟೀಚರ್ಸ್ ತಮ್ಮ ಮಕ್ಕಳಿಗೆ. ಪ್ರಪಂಚ ತೋರಿಸ್ಬೇಕಾಗಿರೋರವರು, ತಾಳ್ಮೆ ಕಲಿಸ್ಬೇಕಾಗಿರೋರವರು, ಸಂಯಮ ಕಲಿಸ್ಬೇಕಾಗಿರೋರವರು. ಅವ್ರಿಗೆ ತಾಳ್ಮೆ ಇಲ್ಲ, ಸಂಯಮ ಬಿಡಿ, ಸಮಯ ಇಲ್ಲ ಅವರಿಗೆ ಪಾಪ ಮಕ್ಕಳೊಟ್ಟಿಗೆ ಮಾತಾಡೋಕ್ಕೆ. ಇದನ್ನೆಲ್ಲ ಪುಸ್ತಕ ಕಲಿಸುತ್ತೆ. ಒಂದು ಪುಸ್ತಕ ಕೊಟ್ಟು ನೋಡಿ. ಯಾಕಂದರೆ ನಾನು ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ನನ್ನ ಇಷ್ಟು 8 ವರ್ಷದ ಇದರಲ್ಲಿ ಯಶಸ್ವಿ ಆಗಿದ್ದೀನಿ ನಾನು. ಅಂದರೆ ಮಕ್ಕಳು ಅದಕ್ಕೋಸ್ಕರ ಬಿಡು ಮಾಡ್ಕೊಂಬಂದು ಎಷ್ಟು ಓದ್ತಾರೆ, ರೆಫರೆನ್ಸ್ ಮಾಡ್ತಾರೆ. ಹೌದು, ನಮ್ಮ NEP ಅಥವಾ ನಮ್ಮ ಕರಿಕ್ಯುಲಮ್ ಏನು ಫಾಲೋ ಮಾಡ್ತೀವಿ ನಾವು, ಮಕ್ಕಳಿಗೆ ವಾರದಲ್ಲಿ 2-3 ದಿನನಾದರೂ ಲೈಬ್ರರಿ ಪೀರಿಯಡ್ ಇರಬೇಕು. 3 ಪೀರಿಯಡ್ ಅಂತ ಇದೆ. ಆ ಲೈಬ್ರರಿ ಪೀರಿಯಡಲ್ಲಿ ಏನು ಮಾಡ್ತೀರಾ ನೀವು? ಇಲ್ಲ, ಲೈಬ್ರರಿ ಪೀರಿಯಡ್ ಇದೆ ಅಂತ ಹೇಳಿ ಒಂದು 4 ಬುಕ್ಕು, ಆ ಬುಕ್ನ ತೊಗೊಂಡು ಬಂದು ಮಕ್ಳಿಗೆ ಕೊಡ್ತೀರಾ. ಅದು ಓದೋ ತನಕನೂ, ಬುಕ್ ಕಂಪ್ಲೀಟ್ ಆಗೋ ತನಕನೂ ಆ ಮಗು ಅದೇ ಬುಕ್ ಓದಬೇಕು. ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲ, ಇನ್ನೊಂದು ಪೀರಿಯಡಲ್ಲಿ ಟೀಚರ್ಗೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಮಕ್ಕಳನ್ನೇ ಲೈಬ್ರರಿಗೆ ಕರೆಸ್ತಾರೆ. ಅಲ್ಲಿ ಒಂದೊಂದು ಬುಕ್ ಕೊಡ್ತಾರೆ. ಅವರು ನಿಜವಾಗ್ಲೂ ಓದ್ತಿದ್ದಾರೋ ಅಥವಾ ಮೇಡಮ್ಗೆ ಎದ್ರುಕೊಂಡು ಬುಕ್ ಹಿಡ್ಕೊಂಡು ಕೂತಿದ್ದಾರೋ ಅವ್ರಿಗೆ ಗೊತ್ತು. ಲೈಬ್ರರಿ ನಂಗೆ ನಿಜವಾಗ್ಲೂ, ಟು ಬಿ ಫ್ರ್ಯಾಂಕ್ ಸರ್, ನನ್ನ ಸ್ಕೂಲಲ್ಲಿ ನಂಗೆ ಏನಾದರೂ ಫ್ರೀ ಟೈಮ್ ಸಿಕ್ಕರೆ ಲೈಬ್ರರಿಯಲ್ಲಿ ಕೂತಿರ್ತೀನಿ. ಎಲ್ಲೂ ನನ್ನ ಕ್ಯಾಂಪಸಲ್ಲಿ ಕಾಣಲಿಲ್ಲ ಅಂತಂದರೆ ಪ್ರಿನ್ಸಿಪಲ್ ಲೈಬ್ರರಿಲಿ ಇರ್ತಾರೆ, ಹೋಗಿ ಅಂತ ಹೇಳ್ತಾರೆ. ದಟ್ ಈಸ್ ಹೌ ನಂಗೆ ಅನಿಸ್ಬೇಕು, ನಡಿ ಲೈಬ್ರರಿಗೆ ಹೋಗೋಣ ಅಂತ. ಆ ರೂಢಿಯನ್ನು ಯಾವ ಶಾಲೆಗಳು ಮಕ್ಕಳಿಗೆ ಮಾಡಿಸ್ತಾ ಇಲ್ಲ. ಲೈಬ್ರರಿ ಇರೋದೇ ನೀವು ಅಪ್ರೂವಲ್ ತಗೊಳಕ್ಕೆ ಅನ್ನೋ ಥರ ಆಗ್ಬಿಟ್ಟಿದೆ. ಇದು ಚೇಂಜ್ ಆಗಬೇಕು. ಅದು ಚೇಂಜ್ ಆಗಬೇಕಂದ್ರೆ ಆ ಪೊಸಿಷನಲ್ಲಿ ಕೂತಿರ್ತಾರಲ್ಲ ಅವ್ರ ತಲೆಯಲ್ಲಿ ಇರಬೇಕು. ಮಕ್ಕಳಿಗೆ ಈ ಹುಚ್ಚಿಡಿಸ್ಬೇಕು. ಪೇರೆಂಟ್ಸ್ ಆಗಿರೋ ಜವಾಬ್ದಾರಿನೂ ಹೇಳಿ ನೀವು, ಮತ್ತು ಮಕ್ಕಳಿಗೂ ಹೇಳ್ಬೋದು ನೀವು. ಬಿಕಾಸ್ ನೀವು ಟೀಚರ್ ಇದ್ದೀರಿ, ಪ್ರಾಂಶುಪಾಲರಿದ್ದೀರಿ. ಇದೇ ನನ್ನ ಆಯ್ಕೆ, ಅದು ಕನ್ನಡವೇ ಆಗಿರಬೇಕು, ಅದಾದರೆ ಎಷ್ಟು ಅಡ್ವಾಂಟೇಜು ಅನ್ನೋದಿದೆಯಲ್ಲ, ಆ ಗುರುತಿಸುವಿಕೆ ಯಾರು ತಗೋಬೇಕು ಲೀಡು, ಯಾರು ಜವಾಬ್ದಾರಿ ತಗೋಬೇಕು, ಹೇಗದು? ಸರ್, ಭಾಷೆ ಅಂತ ಬಂದಾಗ ಈಗ ಕನ್ನಡ ಲ್ಯಾಂಗ್ವೇಜ್ ನಾನು ಏನು ಓದ್ತಾ ಇದ್ದೀನೋ, ಕನ್ನಡ ಭಾಷೆ ಪ್ರತಿ ಒಂದು ಮಗುಗೆ, ಅದು ಅನ್ಯ ಭಾಷಿಕನಾಗಿರಲಿ ಅಥವಾ ಅನ್ಯ ರಾಜ್ಯದಿಂದ ನನ್ನ ರಾಜ್ಯಕ್ಕೆ ಬಂದವನಾಗಿರಲಿ, ಕನ್ನಡ ನಮ್ಮ ರಾಜ್ಯದಲ್ಲಿ ಕಡ್ಡಾಯ ಇಲ್ಲ ಸರ್. ಟು ಬಿ ಫ್ರ್ಯಾಂಕ್, ಹೋರಾಟ ಇದೆ ಕನ್ನಡ ಕಡ್ಡಾಯ ಆಗಬೇಕು ಅಂತ. ನೀವು ತಮಿಳ್ನಾಡಿಗೆ ಹೋಗಿ, ಅಲ್ಲಿರೋ ಸ್ಟೇಟ್ ಬೋರ್ಡಲ್ಲಿ ನಿಮ್ಗೆ 2 ಲ್ಯಾಂಗ್ವೇಜ್ ಸಿಸ್ಟಮ್ ಇರೋದು. ಆಟೋದವನು ಬೇರೆ ಭಾಷೆ ಮಾತಾಡೋದಿಲ್ಲ. ಅವ್ರನ್ನ ತುಂಬ ಫೆನೆಟಿಕ್ ನಾವು ಅಂತ ಅಂಧ ಪ್ರಜ್ಞೆ ಅಂತ ಏನೇನೋ ಕರಿತೀವಿ. ನಮಗೆ ಅವ್ರ ಜೊತೆ ಎಷ್ಟೇ ಗಡಿ ವಿವಾದಗಳಿದ್ರು, ಅವ್ರ ಜೊತೆ ಎಷ್ಟೇ ಜಲ ವಿವಾದಗಳಿದ್ರು, ವಿ ಹ್ಯಾವ್ ಟು ಲರ್ನ್ ಫ್ರಮ್ ತಮಿಳಿಯನ್ಸ್. ಯಾವುದಂದರೆ ಭಾಷಾಭಿಮಾನ. ನನ್ನ ಭಾಷೆಯನ್ನು ನಾನು ಎಷ್ಟು ಪ್ರೀತಿಸಬೇಕು, ಯಾವ್ಯಾವ ಡೈಮೆನ್ಷನಲ್ಲಿ ನನ್ನ ಭಾಷೆಯನ್ನು ಶಾಶ್ವತವಾಗಿ ಉಳಿಸ್ಬೇಕು ಅಂತ ಅನ್ನೋದನ್ನು ತಮಿಳಿಗರಿಂದ ನಿಜವಾಗ್ಲೂ ಅದರಿಂದ ಅವ್ರಿಗಾಗಿರುವಂಥ ಬೆನಿಫಿಟ್ ಇದೆಯಲ್ಲ. ಹೌದು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಎಲ್ಲ ರೀತಿಯಲ್ಲೂ ಒಂದು ಪ್ರಾದೇಶಿಕವಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೋದು ಅಂತ. ಹೌದು, ಯಾಕೆ ಆಗೋದಿಲ್ಲ ಅಂತ. ಇವಾಗ ಸರಿ ಆಯಿತು, ನಾನು ಇವಾಗ ಕನ್ನಡ ಮೀಡಿಯಮಲ್ಲಿ ನನ್ನ ಮಗುನ ಓದ್ಸೋಕೆ ಇಷ್ಟ ಇಲ್ಲ ನನಗೆ, ಯಾಕಂದರೆ ಇಂಗ್ಲೀಷ್ ಇಸ್ ಸಮಥಿಂಗ್ ಎಲ್ಸ್. ನಂಗೆ ಇವಾಗ ಅವ್ನು ಆಗಿಲ್ಲ ಅಂದರೆ ಬೇರೆ ದೇಶಕ್ಕೆ ಹೋಗೋಕ್ಕಾಗಲ್ಲ, ಹೈಯರ್ ಸ್ಟಡೀಸ್ಗೆ ಹೋಗೋಕ್ಕಾಗಲ್ಲ, ಅಥವಾ MNC ಕಂಪ್ನಿಗಳಲ್ಲಿ ಇವಾಗ ಇಂಗ್ಲೀಷ್ ಮಸ್ಟ್ ಅಂತಿದೆ, ಆಯಿತು. ಆದರೆ ಕನ್ನಡ ಭಾಷೆ ಕಲಿಸೋಕೆ ಏನು ಪ್ರಾಬ್ಲಮ್ಮು? ಆ ಭಾಷೆಯ ಅನಿವಾರ್ಯತೆಯನ್ನು ಹುಟ್ಟಾಕಬೇಕಾಗಿರೋರು ಯಾರು? ನಾವು ಕನ್ನಡ ನಾಡಲ್ಲಿದ್ದು. ಎಷ್ಟು ಜನ ಇವಾಗ ಈಗಿರೋ ಪ್ರಸಕ್ತದಲ್ಲಿರೋ 3 ಪಕ್ಷಗಳು ನಮ್ಮನ್ನು ಆಳಿದೆಯಾ? ಯಾವೊಬ್ಬರು ಯಾಕೆ ಆ ಇನಿಸಿಯೇಷನನ್ನು ತಗೊಂಡಿಲ್ಲ ಅಂತ ಕೇಳುವಾಗ ಬೇಜಾರಾಗುತ್ತೆ. ನೀವು ಎಷ್ಟೇ ಹೋರಾಟ ಮಾಡಿ, 3 ಲ್ಯಾಂಗ್ವೇಜ್ ಸಿಸ್ಟಮ್ ಇದೆ, ಆಯಿತು, 3 ಲ್ಯಾಂಗ್ವೇಜ್ ಸಿಸ್ಟಮ್ನೇ ನಾವು ಫಾಲೋ ಮಾಡೋಣ. ಆದರೆ ಕನ್ನಡವನ್ನು ಒಂದು ಲ್ಯಾಂಗ್ವೇಜ್ ಆಗಿ ನಾವು ಕಲೀಲೇಬೇಕು ಅಂತನೋ ಕಡ್ಡಾಯ ಕನ್ನಡ ಕಲಿಯಬೇಕು ಅನ್ನೋ ಕಾನೂನನ್ನು ಯಾಕೆ ಮಾಡ್ತಾ ಇಲ್ಲ? ಈಗ ನಿಮಗೆ CBSEನಲ್ಲಿ 8th ಸ್ಟ್ಯಾಂಡರ್ಡ್ ತನಕ 3 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಇಂಗ್ಲೀಷ್ ಕಂಪಲ್ಸರಿ ಇದೆ. ಇನ್ನು 2 ಲ್ಯಾಂಗ್ವೇಜನ್ನು ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಳ್ಬೋದು. ಈಗ ಒಬ್ಬ ಸಾಂಸ್ಕ್ರಿಟ್ ಮತ್ತು ಹಿಂದಿ ಚೂಸ್ ಮಾಡ್ತಾನೆ, ಅವ್ನು ಕನ್ನಡ ಕಲಿಯೋದೇ ಇಲ್ಲ. ತುಂಬ ಹೆಂಗೆ ಅಂದರೆ ಸರ್, 18 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀವಿ, 13 ವರ್ಷ ಆಯಿತು ಬಂದು. ನಮ್ಮ ತಾತನ ಕಾಲದಿಂದನೂ ಅದು ಇದ್ದೀವಿ ನಾವು. ಕನ್ನಡ ಬರೋದಿಲ್ಲ ಅಂತನೂ ಬೇರೆ ರಾಜ್ಯದವ್ರು ಇದ್ದಾರೆ, ಸ್ಪೆಷಲಿ ಗುಜರಾತ್ ಮತ್ತು ಮರಾಠಿ, ಮಹಾರಾಷ್ಟ್ರ, ರಾಜಸ್ಥಾನದಿಂದ ಬಂದಿರೋರು 3 ತಲೆಮಾರಿಂದ ಇದ್ದಾರಂತೆ. ಇಲ್ಲೇ ಎಲ್ಲ ಸವಲತ್ತುಗಳನ್ನು ಪಡೆದ ಅನಿವಾರ್ಯತೆ ಬಿದ್ದಿಲ್ಲ. ಯಾಕಂದರೆ ನಾವೇ ಅವ್ರು ಕೇಳಿದ ಮುಂಚೆನೇ ಹಿಂದಿ ಮಾತಾಡ್ಬಿಡ್ತೀವಲ್ಲ. ಆ ಅನಿವಾರ್ಯತೆನಾದರೂ ಹುಟ್ಟಾಕಬೇಕಾಗಿರೋದು ನಾವು ಒಂದು ಭಾಷೆಯನ್ನು ಕಲಿಸೋ ಮುಖಾಂತರ.
ಯಾಕೆ ಗೊತ್ತಿಲ್ಲ, ಯಾಕೆ ಯಾರೂ ಮನಸ್ಸು ಮಾಡ್ತಾ ಇಲ್ಲ, ಕನ್ನಡ ಕಡ್ಡಾಯವಾಗಿ ಕಲಿಸ್ಬೇಕು ಅಂತ ಯಾಕೆ ಅನಿಸ್ತಾ ಇಲ್ಲ ಯಾರಿಗೂ, ಯಾವ ರಾಜಕಾರಣಿಗಳಿಗೂ, ಯಾವ ಪಕ್ಷದವರಿಗೂ. ಒಂದು ರಾಷ್ಟ್ರೀಯ ಸ್ಥಾನಮಾನಕ್ಕೋಸ್ಕರ ಹೋರಾಟ ನಡೀತು, ಯಶಸ್ವಿನೂ ಆಯಿತು. ಹೌದು, ಅದು ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕಾಗಿತ್ತು. ಹೌದು, ಅದನ್ನು ಯಾರೂ ಮಾಡಲಿಲ್ಲ. ಏನೋ ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಇಲಾಖೆ ಕೆಲಸ ಮಾಡುತ್ತೆ ಮತ್ತು ಇಲಾಖೆಯನ್ನು ಹೊರತುಪಡಿಸಿ ಪರಿಷತ್ ಕೆಲಸ ಮಾಡುತ್ತೆ. ಹೌದು ಸರ್, ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಮಂಡ್ಯದಲ್ಲಿ ಆಯಿತು ಕನ್ನಡ ಸಾಹಿತ್ಯ ಸಮ್ಮೇಳನ. ನೀವು ಆ ಸಮ್ಮೇಳನಕ್ಕೆ ಇವ್ರನ್ನ ಕರಿತೀರಲ್ಲ, ಅತಿಥಿಗಳನ್ನು ಬಂದು ಭಾಷಣ ಮಾಡಿ ಅಂತ, ಅದು ಎಷ್ಟು ಜನಕ್ಕೆ ಮುಟ್ಟಿದೆ? ನೀವು ಟು ಬಿ ಫ್ರ್ಯಾಂಕ್ ಸರ್, ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸತಿ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ, ಊಟದ ವ್ಯವಸ್ಥೆ ಇತ್ತು, ಪುಸ್ತಕದ ಸ್ಟಾಲ್ಸ್ ಇತ್ತು, ಬೇರೆ ಬೇರೆ ಏನೇನೋ ಇತ್ತು. ಅದೇ ಮೇನ್ ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇತ್ತಲ್ಲ, ಕೇಳೋರು 100 ಜನನೂ ಇರಲಿಲ್ಲ. ಯಾಕೆ ಮಾಡಿದ್ರು? ಎಷ್ಟು ಸಾವಿರ ಕೋಟಿಗಳನ್ನ ಖರ್ಚು ಮಾಡಿದ್ದು, ಏನಾಯಿತು ಅದರಿಂದ ಯೂಸು? ನಾನು ಹೋದೆ, ಒಂದು 10 ಬುಕ್ ತೊಗೊಂಡೆ, ಬಂದೆ ಮನೆಗೆ. ಆ ಭಾಷಣನ ನಾನು ಕೇಳಿಸ್ಕೊಳ್ಳಲಿಲ್ಲ, ನಾನು ಕೂತ್ಕೊಂಡು ಕೇಳಬೇಕು ಅಂತ ಅನಿಸ್ಲೇ ಇಲ್ಲ. ಯಾಕಂದರೆ ಇಟ್ ಈಸ್ ನೋವೇ ರಿಲೇಟೆಡ್ ಟು ಈಗ ಪ್ರಸಕ್ತ ವಿದ್ಯಮಾನದಲ್ಲಿ ಕನ್ನಡನ ನಾನು ಹೇಗೆ ಉಳಿಸ್ಬೇಕು, ಕನ್ನಡ ಎಷ್ಟು ಮುಖ್ಯ, ಅಥವಾ ಅವಕಾಶಗಳು ಏನು ಸಿಗುತ್ತೆ ಇವಾಗ. ಆಬ್ವಿಯಸ್ಲಿ ಇವಾಗ ಕೇಳ್ತಾ ಇದ್ರಿ ನೀವು, ಕನ್ನಡ ಭಾಷೆ ಯಾಕೆ ಕಲಿಸ್ಬೇಕು ಅಂತ ಪೇರೆಂಟ್ ಕೇಳ್ತಾರೆ. ಸರ್, ನನ್ನ ಮಗನಿಗೆ ಕನ್ನಡ ಆಯಿತು, ನಾನು MA ಕನ್ನಡ ಮಾಡ್ತೀನಿ, ಆಪ್ಷನ್ ಏನಿದೆ ನನ್ನ ಮಗನಿಗೆ? ಏನು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ನೀವು? ಅದೇ ಅಲ್ವಾ ಫ್ಯೂಚರು? ಹೌದಲ್ವಾ? ಪರ್ಫೆಕ್ಟ್. ಈಗ ನನ್ನ ಮಗನ ಕನ್ನಡ ಕಲಿಸ್ತೀನಿ ನಾನು, ಓಕೆ, ನೀವು ಹೇಳಿದ್ರಿ ಅಲ್ವಾ, ನಾನು MA ಕನ್ನಡನೇ ಮಾಡಿಸ್ತೀನಿ. ಜಾಬ್ ಆಪರ್ಚುನಿಟೀಸ್ ಏನಿದೆ, ಏನು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ನೀವು? ಯಾಕಂದರೆ ಅವ್ನ ಫ್ಯೂಚರು ನೋಡಬೇಕಲ್ಲ. ನಾನು ನನ್ನ ಭಾಷೆ ಮೇಲೆ ಅಭಿಮಾನ ಇದೆ ಅಂತ ಹೇಳಿ ನಾನು ಕನ್ನಡನೇ ಕಲಿತ್ರೆ, ನನ್ನ ಕೆಲಸ ಇಲ್ಲದೆ ಮನೇಲಿ ಕೂತ್ರೆ ನನ್ನ ಜೀವನ ನಡೆಯೋದು ಹೇಗೆ ಅಲ್ವಾ? ನಮ್ಮನ್ನ ಆಳೋರಿಗೆ ಆ ಪ್ರಜ್ಞೆ ಇರಬೇಕು. ಈಗ ಕನ್ನಡ ಓದೋಕೆ ಉತ್ತೇಜನ ಕೊಡಬೇಕಂದ್ರೆ ಅದರಿಂದ ಉಪಯೋಗಗಳೇನು, ಫ್ಯೂಚರಿಗೆ ಅದು ಹೇಗೆ ಅವರಿಗೆ ಯೂಸ್ ಆಗುತ್ತೆ ಅಂತನೋ ಒಂದಷ್ಟು ರೂಪುರೇಷೆಗಳನ್ನಾದರೂ ಇವ್ರು ಮಾಡಬೇಕು. ಇವ್ರು ಮಾಡಿಲ್ಲ ಅಂತಂದರೆ, ಅಯ್ಯೋ ಬಿಡು, ಒಂದು ಲ್ಯಾಂಗ್ವೇಜ್ ಅಲ್ವಾ, ಮನೇಲಿ ನಾನೇ ಮಾತಾಡ್ತೀನಿ, ಕನ್ನಡ ಯಾಕೆ ಕಲಿಬೇಕು ಅವ್ರಿಗೆ ಅಂತ ಇರುತ್ತೆ. ಈಗ ನನಗೆ ನಾನು ಯಾರಾದರೂ ಫೋರ್ಸ್ಫುಲಿ ನೀನೊಂದು ಲ್ಯಾಂಗ್ವೇಜ್ ಕಲಿ ಅಂತ ಅಂದರೆ, ನನಗೆ ಅನಿವಾರ್ಯತೆ ಇದ್ದರೆ ಕಲಿತೀನಿ. ನಂಗೆ ನಿಜವಾಗ್ಲೂ ಕನ್ನಡ ಇಂಗ್ಲೀಷ್ ಬಿಟ್ಟರೆ ಯಾವ ಭಾಷೆನೂ ಬರಲ್ಲ. ನಿಜವಾಗ್ಲೂ ಬರಲ್ಲ ಸರ್. ಹಿಂದಿ ನೈ ಆತ ಸರ್. ಇದಿಷ್ಟು ನೀವು ಹೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು. ಅಷ್ಟು ತಮಿಳ್ ತೆಲುಗು ಸ್ವಲ್ಪ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದ್ರಿಂದ, ಹೊಸೂರು ಬಾರ್ಡರ್ ಆಗಿರೋದ್ರಿಂದ ಈ ಕಡೆ ಬೀಸಿದಾಗ ತಮಿಳ್ ಬರುತ್ತೆ. ಹಾಡುಗಳನ್ನ ಕೇಳ್ತಾ ಇರ್ತೀನಿ, 90s ತಮಿಳ್ ಸಾಂಗ್ಸು. ಅವಾಗ ಒಂಚೂರು ಅದು ಸಬ್ ಟೈಟಲ್ ಓದಿ, ಓ ಇದು ಅಂತ ಹೇಳಿ ಗೊತ್ತಿರ್ಬೋದೇನೋ. ಅದು ಬಿಟ್ರೆ ನನಗೆ ಕನ್ನಡ ಇಂಗ್ಲೀಷ್ ಬಿಟ್ರೆ ಯಾವ ಭಾಷೆನೂ ಬರೋದಿಲ್ಲ. ನಾನು ಕಲಿಬೇಕಾಗಿಲ್ಲ, ಯಾಕಂದರೆ ನಂಗೆ ಅನಿವಾರ್ಯತೆ ಹುಟ್ಟಿಲ್ಲ. ಅದನ್ನೇ ತಾನೇ ಕನ್ನಡಿಗರು ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ತುಂಬ ಇದಿದೆ ಸರ್. ಇವಾಗ ಒಂದು ಕ್ಯಾಲೆಂಡ್ರು ಮಾಡ್ತೀರಾ, ಕ್ಯಾಲೆಂಡ್ರಲ್ಲಿರೋಂತಹ ಕ್ಯಾಲೆಂಡ್ರನ್ನ ಪದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೇಳಿ ನೀವು ಕನ್ನಡದಲ್ಲಿ ಏನು ಹೇಳ್ತಾರೆ? ಇಲ್ಲ, ನನಗೆ ಇದಕ್ಕೆ ರಿಲೇಟ್ ಆಗಿ ಒಂದು ಹೇಳ್ತೀನಿ. ಈಗ ನಾವು ಹೆಂಗೆ ಪ್ರತಿದಿನದ ನಮ್ಮ ಬದುಕಲ್ಲಿ, ಈಗ ನಮ್ಮ ಅಮ್ಮಂಗೆ ಅಮ್ಮ ಕನ್ನಡ ಬಿಟ್ಟರೆ ಬೇರೆ ಬರಲ್ಲ, ಹೌದು ಅಲ್ವಾ? ಎಕ್ಸಾಂಪಲ್, ಅಮ್ಮಂದಿರುಗಳಿಗೆ ಹಂಗೆ ಇರ್ತಾರೆ. ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ ಅಂದರೆ ಅಮ್ಮ ವಿಲ್ ಫೀಲ್ ಓಕೆ, ಹಾಯ್ ಗುಡ್ ಮಾರ್ನಿಂಗ್ ಕಣೋ ಅಂದ್ಬಿಡ್ತಾರೆ. ಸಪೋಸ್ ನಮ್ಮ ಅಮ್ಮಂಗೆ ಎದ್ಬಿಟ್ಟು ಬೆಳಗ್ಗೆ ನಾನು ಅಮ್ಮ ಶುಭೋದಯ ಅಂದೆ ಅಂತ ಇಟ್ಕೊಳ್ಳೋಣ. ನಮ್ಮಮ್ಮ ಏನು ಮಾಡ್ತಾರೆ ಹೇಳಿ, ಏನಾಗಿದೆ ನಿಮಗೆ, ಓಕೆನೇನೋ, ಆರಾಮೇನೋ ಅಂದರೆ ಹಿಂಗೆ. ಸೊ ನಾವು ಪ್ರತಿದಿನ ಮಾತನಾಡುವ ಭಾಷೆಯಲ್ಲಿ ಒಂದಷ್ಟು ಇಂಗ್ಲೀಷ್ಗಳಿದೆಯಲ್ಲ, ಅದು ಹಂಗೆ ಬಂದ್ಬಿಟ್ಟಿರುತ್ತೆ. ಸೊ ಕ್ಯಾಲೆಂಡರ್ ಅಂದರೆ ಗುರು ಅದು ಬೇಡ ಅಂತ ನನಗೇನೆ ಇತ್ತೀಚೆಗೆ ಗೊತ್ತಾಗುತ್ತೆ ಸರ್. ನಾಳೆ ತೋರುಗೆ ಅಂತ ಕರೀತಾರೆ. ನಾಳೆ ತೋರುಗೆ ಅಂತ ಕ್ಯಾಲೆಂಡರ್ಗೆ ಕನ್ನಡದಲ್ಲಿ ನಾಳೆ ತೋರುಗೆ ಅಂತ ಈಗ ಯಾರಿಗಾದ್ರೂ ಹೋಗಿ ನಾಳೆ ತೋರುಗೆ ಏನು, ಹೌದು. ಈಗ ಯಾರಿಗೋ ನೀವೇನು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಅವರು ನಾನು ಅಭಿಯಂತರ ಅಂದ್ರೆ ತಕ್ಷಣಕ್ಕೆ ಅವ್ರಿಗೆ ಗೊತ್ತೇ ಆಗಲ್ಲ ಏನದು ಅಭಿಯಂತರ ಅಂದ್ರೆ ಏನ್ ಮಾಡ್ತಾರೆ. ಅವಾಗ ಕಳಿಸ್ಬೇಕು, ಗೌರ್ಮೆಂಟ್ ಇಲಾಖೆ ಮುಂದೆ ಬೋರ್ಡ್ ಹಾಕಿರ್ತಾರೆ, ಸಹಾಯಕ ಅಭಿಯಂತರರ ಕಚೇರಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಸೊ ಇಂಜಿನಿಯರ್ ಅಂದ್ರೆ ಅಭಿಯಂತರರು, ಇದು ತುಂಬಾ ಕಷ್ಟ ಇದೆ. ಹೌದು ಸರ್. ಓಕೆ, ನಾವಿವಾಗ ಇದನ್ನೆಲ್ಲ ಇಷ್ಟು ಡೀಪಾಗಿ ಹೋಗೋದು ಬೇಡ ಅಂತಾನೆ ಇಟ್ಕೊಳ್ಳೋಣ. ಮೇಲ್ಮೇಲೆ ಈಗ ಒಂದಷ್ಟು ಇಂಗ್ಲೀಷ್, ಬಸ್ಸು, ಕಾರು, ಇದನ್ನೆಲ್ಲ ನಾನು ಕನ್ನಡದಲ್ಲೇ ಅದನ್ನ ಕನ್ನಡ ಪದ ಆಗಿ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಕನ್ನಡ ಪದ ಅಂತಾನೆ ಆಗೋಗ್ಬಿಟ್ಟಿದೆ. ಬಳಕೆ ಭಾಷೆಗಳದು ಓಕೆ, ನಾಟ್ ಓಕೆ, ಹೌದಾ, ಅಥವಾ ಇನ್ನೇನೋ ಇಂಗ್ಲೀಷ್ ಪದ ಬಳಸ್ಬಿಡ್ತೀವಿ ನಾವು. ಕದ ಅಂದ್ರೆ ಗೊತ್ತಿಲ್ಲ ಮಕ್ಕಳಿಗೆ, ಕದ ಬಾಗ್ಲ ಹಾಕೋದು, ಕದ ಒಚ್ಕೊಳಮ್ಮ ಅಂತ. ಈಗ ಕದ ಒಚ್ಕೋ ಅಂತಂದು, ಒಚ್ಕೋ ಅಂದ್ರೆ ಏನಂತ ಗೊತ್ತಿಲ್ಲ. ಇದು ಹಳೆ ಮೈಸೂರಿಗೆ ಮತ್ತೆ ಗೊತ್ತಿರುತ್ತೆ. ಕದ ಒಚ್ಕೋ ಅಂದ್ರೆ ಕದ ಹಾಕು ಅಂತ ಹೇಳಿ. ಪೊರ್ಕೆ ಅಂದ್ರೆ ಗೊತ್ತಾಗುತ್ತೆ, ಬರ್ಲು ಅಂದ್ರೆ ಗೊತ್ತಾಗಲ್ಲ.
ಸಮಾನಾಂತರ ಪದಗಳು. ಪದಗಳು. ಈಗ ಬರ್ಲು ಅನ್ನೋ ಪದನ ಹಳೆ ವಯಸ್ಸರು ಮಾತ್ರ ಯೂಸ್ ಮಾಡೋದು. ಬಲ್ ಕೊಡು ಬಲ್ ತಗೋ ಅಂತಾರೆ. ಅರ್ವಿ ಅಂತ ಕರೀತಾರೆ. ಅರ್ವಿ ಅಂದ್ರೆ ಬಟ್ಟೆ ಆಗುತ್ತೆ. ಇನ್ನೊಂದು ಪ್ರಾಂತ್ಯದಲ್ಲಿ ಅರ್ವಿ ಅಂದ್ರೆ ಬಿಂದಿಗೆ ಅಂತಾನೂ ಆಗುತ್ತೆ. ಹಿಂಗೆ ಈ ಸಣ್ಣ 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 ಪದಗಳೆಲ್ಲ ಸತ್ತೋಗ್ತಿದ್ದಾವೆ ಸರ್ ಆಲ್ರೆಡಿ. ಅದ್ ಕೇಳಂಗ್ ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಮ್ಮ ಪೂರ್ವಜರ ಊರುಗಳಿಗೆ ವಿಸಿಟ್ ಮಾಡೋದು ಬಿಟ್ಬಿಟ್ರು ಮಕ್ಕಳು. ಹೌದು, ಹೋದ್ರೆ ಅಟ್ಲೀಸ್ಟ್ ಅಲ್ಲಿದ್ದು ಬೆಳವಣಿಗೆ ಗೊತ್ತಾಗ್ತಿರುತ್ತೆ, ಪದಗಳು ಗೊತ್ತಾಗ್ತಿರುತ್ತೆ, ತಿಳ್ಕೊಳ್ಳೋ ಕಣ್ಣುಗಳು ಓಪನ್ ಆದರೆ ಗೊತ್ತಾಗ್ತಿರುತ್ತೆ. ನಾವು ಯಾವ್ಯಾವಾಗ ಅದರಿಂದ ಆಚೆ ಬರೋಕ್ಕೆ ಶುರುವಾದ್ವೋ ನಮಗೆ ಅದ್ರ ಟಚ್ ಹೊಟ್ಟಾಯ್ತು. ಹೌದು, ನಿಜ ಸರ್. ಈ ರೀತಿ ಕನ್ನಡದ ಅಚ್ಚ ಕನ್ನಡದ ಪದಗಳು ಮಿಸ್ ಆಗ್ತಾ ಇದ್ದಾವೆ, ಮರೆಯಾಗ್ತಾ ಇದ್ದಾವೆ ಅಂದಾಗ ತುಂಬ ಬೇಜಾರಾಗುತ್ತೆ. ಟು ಬಿ ಫ್ರ್ಯಾಂಕ್, ಮೊನ್ನೆ ಇತ್ತೀಚೆಗೆ ಪಡೆನುಡಿಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು ಕನ್ನಡದಲ್ಲಿ. ಸಾಂಗ್ಸ್ಗಳು ಹಂಸಲೇಖ ಅವ್ರ ಸಾಂಗ್ಸಲ್ಲಿ ಆಲ್ಮೋಸ್ಟ್, ಯಾಕಂದರೆ ಅವರು ಪಕ್ಕ ಪ್ರಾಪರ್ ಮಂಡ್ಯದವರೇ ಅಲ್ವಾ, ಹಾಗಾಗಿ ಅವ್ರಿಗೆ ತುಂಬ ನೆಲ ಜಲ ಭಾಷೆ ಮೇಲೆ ಇದಿದೆ. ಅಂದರೆ ಎಷ್ಟೋ ಜನ ಹೇಳ್ತಾರೆ ಇದನ್ನು ನಾನು ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಮೇಡಮ್ ಅಂತ. ಇದು ಅಚ್ಚ ಕನ್ನಡದ ಪದಗಳು ಸರ್. ಅಟ್ಲೀಸ್ಟ್ ನಾನು ಹೇಳೋದು ತುಂಬ ನಮ್ಮೊಳಗಡೆ ತುಂಬ ಸಂಸ್ಕೃತ ಪದಗಳು ಸೇರ್ಕೊಂಡು ಬಿಟ್ಟಿದ್ದೇವೆ. ನಿಮ್ಗೆ ಗೊತ್ತಾ, ಶುಭೋದಯ ಅನ್ನೋದು ಸಂಸ್ಕೃತ ಪದ. ಹೌದು, ನಲ್ ಬೆಳಗು ಅಂತ ಕರಿಬೇಕು. ನಲ್ ಬೆಳಗು. ಓಕೆ, ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳೋಣ. ಇನ್ಮೇಲೆ ಬೆಳಿಗ್ಗೆ ಎದ್ಮೇಲೆ ನಲ್ ಬೆಳಗು, ರಾತ್ರಿ ನಲ್ವಿರುಳು. ನಲ್ವಿರುಳು, ಇರುಳು ಅನ್ನೋದು ಅಚ್ಚ ಕನ್ನಡದ ಪದ. ರಾತ್ರಿ, ಶುಭ ರಾತ್ರಿ ಅನ್ನೋದು ಕೂಡ ಸಂಸ್ಕೃತ ಪದ. ರಾತ್ ಶುಭ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು. ಹಿಂಗೆ ಏನು ಹೇಳ್ತಾರೆ, ಡೀಪ್ ರೂಟೆಡ್ ಆಗಿ ಏನೇನು ಇತ್ತು ಭಾಷೆ, ಎಷ್ಟು ರಿಚ್ ಆಗಿತ್ತು ಅದನ್ನೆಲ್ಲ ಮತ್ತೆ ಬಳಸಬೇಕು. ಅದು ನನ್ನ ಆಸೆ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಒಂದೊಂದಾದರೂ ಅಚ್ಚ ಕನ್ನಡದ ಪದಗಳನ್ನು ನಾನು ಯೂಸ್ ಮಾಡ್ತಾ ಇರ್ತೇನೆ. ಪೂರ್ಣಿಮಾ ಹೆಗ್ಗಡೆ ಅವರು ಇಷ್ಟ ಆಗೋಕ್ಕೆ ಶುರುವಾಗಿದ್ದು, ಅವರು ಈ ರೀಲ್ಸ್ ಮಾಡಿ ಪ್ರತಿ ಕನ್ನಡದ ಪುಸ್ತಕ, ಈ ಕವಿ ಬರೆದಂಥ ಅಥವಾ ಲೇಖಕ ಬರೆದಂಥ ಸಾಲುಗಳು ಯಾವಾಗಲೂ ಅಕ್ಷರ ರೂಪದಲ್ಲಿ ಪುಸ್ತಕದಲ್ಲಿ ಉಳಿತಾ ಇತ್ತು. ಆ ಪುಸ್ತಕದಲ್ಲಿರುವ ಅಕ್ಷರಗಳಿಗೆ ಒಂದು ಚಂದ ಜೀವ ಬಂತು ಅಂದರೆ ಅದು ಅರ್ಥ ಆಗಬೇಕಲ್ಲ ಓದುಗರಿಗೆ, ಅಥವಾ ಓದುವ ಟೈಮ್ ಇರಬೇಕಲ್ಲ ಜನಕ್ಕೆ. ಸೊ ಪೂರ್ಣಿಮಾ ಅವ್ರು ಏನು ಮಾಡಿದ್ರು, ಅದನ್ನು ನೀಟಾಗಿ ಇಡೀ ಪುಸ್ತಕವನ್ನು ಒಂದು 60 ಸೆಕೆಂಡಲ್ಲೋ 120 ಸೆಕೆಂಡಲ್ಲೋ, ಅಂದರೆ 1 ನಿಮಿಷ 2 ನಿಮಿಷದಲ್ಲಿ ಅದನ್ನು ಬ್ರೀಫ್, ಸಂಕ್ಷಿಪ್ತವಾಗಿ ನಿಮಗೆ ತಲುಪಿಸೋಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಪೂರ್ಣಿಮಾ ಅವ್ರಿಗೆ ಜೈ. ಅವ್ರು ನಂಗೆ ಯಾರಾದರೂ ಗುರುತಿಸ್ತಾರೆ ಅಥವಾ ನನ್ನ ಯಾವುದಕ್ಕೂ ಕರೀತಾರೆ ಅಂತ ನನ್ನ ಆ ತಲೆಯಲ್ಲಿ ನಂಗೆ ಅದು ಇಲ್ಲವೇ ಇಲ್ಲ ಸರ್. ನನ್ನ ಕೈಲಿ ಆಗಷ್ಟು ಜನಗಳಿಗೆ ಮುಟ್ಟಿಸ್ಬೇಕು ಕನ್ನಡ ಪದನ. ನೀವು ಬಳಸ್ತಾ ಇರೋದು ಆ್ಯಕ್ಚುಲಿ ಕನ್ನಡ ಅಲ್ಲ, ಅದು ಉರ್ದುನೋ ಸಂಸ್ಕೃತನೋ ಆಗಿರುತ್ತೆ. ಕನ್ನಡ ನಿಜವಾಗ್ಲೂ ನಮ್ಮ ಹತ್ರ ಕನ್ನಡದ ವರ್ಡ್ ಇದೆ, ರೀಪ್ಲೇಸ್ ಮಾಡಿ ಅಂತ ಹೇಳ್ಬೇಕು ಜನರಿಗೆ. ಈಗ ಟೆಲ್ ಮಿ, ನಮಗೆಲ್ಲ ಹೇಳಿ, ಒಂದು ಪುಸ್ತಕವನ್ನ 60 ಸೆಕೆಂಡಲ್ಲಿ 120 ಸೆಕೆಂಡಲ್ಲಿ ಸಂಕ್ಷಿಪ್ತವಾಗಿ ಹೇಳೋಕೆ ಸಾಧ್ಯ ಸರ್? ಸಾಧ್ಯ. ಯಾಕಂದ್ರೆ ಒಬ್ಬ ಪುಸ್ತಕ ಬರೆಯೋರು ಯಾರೇ ಆಗಲಿ ಒಂದು ಐಡಿಯಾಲಜಿ ಇಟ್ಕೊಂಡು ಅಥವಾ ವಿಷಯ ವಸ್ತುವನ್ನು ಇಟ್ಕೊಂಡು ಶುರು ಮಾಡ್ತಾರೆ. ಆ ವಿಷಯ ವಸ್ತುನಲ್ಲಿ ಮೇನ್ ಪಾಯಿಂಟ್ಸ್ಗಳು ಏನಿದಾವೆ ಅದ್ರ ಬಗ್ಗೆ ಏನೇನನ್ನ ಅಚ್ಚುಕಟ್ಟಾಗಿ ಜನಗಳಿಗೆ ಮುಟ್ಟಿಸ್ಬೇಕು, ಅದಷ್ಟನ್ನು ಮುಟ್ಟಿಸಿದ್ರೆ ಮಾತ್ರ ಪೂರ್ತಿ ಕತೆ ಅರ್ಥ ಆಗುತ್ತೆ ಅಂತನೋ ವಿಷಯ ವಸ್ತು ಇರುತ್ತಲ್ವ, ಅದರ ಜಾಡ್ ಹಿಡಿದ್ರೆ ಸಾಕು. ಇವಾಗ ಇತ್ತೀಚೆಗೆ ತುಂಬಾ ವೈರಲ್ ಆಗಿದ್ದ ವಿಡಿಯೋ ಜಲಗಾರ. ಅಯ್ಯೋ, ವೈರಲ್ ಯಾವ ಮಟ್ಟಕ್ಕೆ ಅಂದರೆ, ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದಾದ್ರೂ ಪುಸ್ತಕ ಅತಿ ಹೆಚ್ಚು ಸೇಲ್ ಆಯಿತು ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಅದು ಜಲಗಾರ. ಇವರು ಅದು ರಿವ್ಯೂ ಮಾಡಿದ್ದು ಫುಲ್ ಸೇಲ್. ಥ್ಯಾಂಕ್ ಯು ಸರ್. ಬಟ್ ಎಷ್ಟೋ ಜನಕ್ಕೆ ಜಲಗಾರ ಅಂದ್ರೆ ಏನಂತ ಗೊತ್ತಿಲ್ಲ. ಅದು ಒಂದು ನಾವು ಮಾಡ್ಕೊಂಡಿರೋ ಜಾತಿ ಸೂಚಕ ಪದ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ಕರ್ಮ ಸೂಚಕ ಪದ. ಏನು ಕಸ ಕ್ಲೀನ್ ಮಾಡೋರಿಗೆ ಅಥವಾ ಗಲೀಜ್ ಕ್ಲೀನ್ ಮಾಡೋರಿಗೆ ಜಲಗಾರರು ಅಂತ ಕರೀತಾ ಇದ್ರು ಮುಂಚೆ. ಅವರನ್ನ ಇವಾಗ್ಲೂ ಅವ್ರು ನೋಡೋ ರೀತಿನೇ ಬೇರೆ. ನಾವು ಎಷ್ಟೇ ನಮ್ಮ ಬೌದ್ಧಿಕ ಮಟ್ಟ ಬೆಳೀತಾ ಹೋದ್ರು, ಎಷ್ಟೇ ಎಜುಕೇಟೆಡ್ಗಳಾದ್ರೂ ಅವರನ್ನ ಇಂಥ ಜಾತಿಯವರಂತೆ ಅಂತ ಹೆಸರಿಡಿದು ಅಷ್ಟು ದಿವಾಳಿತನದಲ್ಲೇ ಬದುಕ್ತಾ ಇದ್ದೀವಿ ನಾವು. ನಿಜ ಸರ್. ಎಷ್ಟು ಕಣ್ಣಲ್ಲಿ ಸೆನ್ಸ್ ಮಾಡ್ತಿದ್ದೀನಿ ನಾನು, ನೀವು ಅಷ್ಟು ಫೀಲ್ ಮಾಡ್ತಿದ್ದೀರಾ ಅದನ್ನ. ಆ ಕತೆ ನನಗೆ ಎಷ್ಟು ಇದಾಯ್ತು ಅಂತ ಹೇಳಿದ್ರೆ, ಶಾಲೆಯಲ್ಲಿ 100 ಮಕ್ಳು ಇರ್ತವೆ, ಗೊತ್ತಿಲ್ಲ ನಮ್ಗೆ ಯಾವ ಮಗು, ಯಾವ ಜಾತಿ, ಯಾವ ಧರ್ಮ ಅಂತ ಹೇಳಿ. ಮಗುವಿನ ಜಾತಿಯ ಆಧಾರದ ಮೇಲೆ ಹಿಡಿದು ಅವ್ನು ನನ್ನ ಜಾತಿ ಮಗು ಅಂತಂದ್ರೆ ಐ ಫೇಲ್ಡ್ ಆ್ಯಸ್ ಅ ಪ್ರಿನ್ಸಿಪಲ್, ಐ ಫೇಲ್ಡ್ ಆ್ಯಸ್ ಅ ಟೀಚರ್. ನಿಜವಾಗ್ಲೂ ಆ ಜಾಗದಲ್ಲಿ ಇರೋಕೆ ನಮ್ಗೆ ಅರ್ಹತೆನೇ ಇಲ್ಲ. ಈಗ ಪುಸ್ತಕವನ್ನ ಹಾಗೆ ಹೇಳಿದ್ರು ಒಂದು ಪ್ರೀಚ್ ತರ ಆಗ್ಬಿಡುತ್ತೆ. ಹೌದು, ಜನ ತಗೊಳಲ್ಲ ಅಷ್ಟು ಈಸಿಯಾಗಿ. ಹೌದು, ಪ್ರೀಚ್ ಮಾಡಿದ್ರೆ ಇವ್ನು ಯಾಕೆ ಹೇಳ್ತಾನೆ, ಮೊದಲೇ ನಮ್ಮ ಬದುಕೆ ಹೆಂಗಿದೆ ಅಂತ ಹೇಳೋ ರೀತಿ ಒಂದು ಕಲೆಗಾರಿಕೆ. ಹೌದು, ಅದನ್ನ ನೀವು ಹೇಳಬೇಕಾದ್ರೆ ನಿತ್ಯದ ಬದುಕಿನ ಜಂಜಾಟಗಳನ್ನು ಸೇರಿಸ್ಕೊಂಡು ಹೇಳ್ತೀರಾ. ಹೌದು, ಅದು ಸಿನಿಮಾ ಹಾಡನ್ನು ತಗೊಂಬಂದು ಹೇಳ್ತೀರಾ. ಇದು ಅದ್ಭುತ ಪೂರ್ಣಿಮಾ ಅವರೇ. ಥ್ಯಾಂಕ್ ಯು ಸರ್. ಅದೇ ಹೇಳಿದ್ನಲ್ಲ, ಯಾವ ರೀತಿಲೋ ಕನ್ನಡ ಇಷ್ಟು ರಿಚ್ ಆಗಿದೆ ಅಂತ ನನ್ನ ಜನಕ್ಕೆ ತೋರಿಸ್ಬೇಕು. ನನ್ನ ಭಾಷೆ ಯಾವ ಭಾಷೆಗೂ ಕಡಿಮೆ ಇಲ್ಲ, ಎಷ್ಟು ರಿಚ್, ಎಷ್ಟು ಶ್ರೀಮಂತ ನನ್ನ ಭಾಷೆ ಅಂತ ತೋರಿಸ್ಬೇಕು ಅಂತ ಹೇಳಿ ಶುರುವಾಗಿದ್ದು.
ಆವಾಗ ಈ ಸಾಂಗ್ಸ್ಗೆ ಯಾವುದೇ ಹಾಡುಗಳನ್ನು ಕೇಳಬೇಕಾದ್ರೆ ಒಂದೊಂದು ಲೈನ್ ಮಧ್ಯದಲ್ಲಿ ಬಾಳುವಂಥ ಹೂವೇ ಬಾಡುವ ಆಸೆ ಏಕೆ ಅದನ್ನು ನೀವು ಅದ್ರ ಲಿರಿಕ್ಸ್ ಅರ್ಥ ಮಾಡ್ಕೋಬೇಡಿ, ಹಾಡು ಕೇಳಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಬಾಳ ಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಅಂತ. ಇದ್ರ ರಿಯಲ್ ಮೀನಿಂಗ್ ಅರ್ಥ ಆದಾಗ ಮಾತ್ರ ನೀವು ಸೂಕ್ಷ್ಮ ಸಂವೇದಿಗಳಾಗ್ತೀರಾ. ನಾನೊಬ್ಬ ರಾಜ್ಕುಮಾರ್ ಫ್ಯಾನು. ಆ ಹಾಡು ನನಗೆ ಇಷ್ಟ, ಯಾಕಂದರೆ ಅದು ವರ್ಲ್ಡ್ ಫೇಮಸ್ ಸಾಂಗು, ಕೇಳ್ತೀನಿ. ಅದರೊಳಗಡೆ ಇರೋ ಲಿರಿಕ್ಸ್ನ ಅರ್ಥ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಸೂಕ್ಷ್ಮ ಸಂವೇದಿಗಳಾಗಲ್ಲ. ಎಷ್ಟೊಂದು ಈ ರೀತಿ ಎಲ್ಲ ಗುಣಗಳು ನಿನ್ನನ್ನೇ ಅಡಗಿ ಕಾಳಗ ಮಾಡುತ್ತಿವೆ ಅಂತ. ಹೌದು, ನನ್ನ ಒಳಗಡೆ ರಾಕ್ಷಸನೂ ಇದ್ದಾನೆ, ನನಗೆ ಒಳಗಡೆ ಮನುಷ್ಯನೂ ಇದ್ದಾನೆ, ಗುದ್ದಾಡ್ತಾ ಇದ್ದಾರೆ. ನಾನು ಹೆಂಗಿರಬೇಕು, ನನ್ನ ಈಚೆ ಹೇಗೆ ಬರಬೇಕು, ಅಥವಾ ನನ್ನನ್ನು ನಾನು ಶೋಕೇಸ್ ಮಾಡ್ಕೋತೀನಲ್ಲ ಸಮಾಜದ ಒಳಗಡೆ ಇದ್ದಾಗ, ರಾಕ್ಷಸನ ಶೋಕೇಸ್ ಮಾಡ್ಕೋತೀಯಾ ಅಥವಾ ಮನುಷ್ಯತ್ವನ ಶೋಕೇಸ್ ಮಾಡ್ತೀಯಾ ಅಂತ ಹೇಳಿ ಅದೇ ಗುದ್ದಾಡ್ತಾ ಇರುತ್ತಂತೆ. ಅದನ್ನು ಒಂದು ತಟಸ್ಥ ಸ್ಥಿತಿಗೆ ತಂದು ಈಕ್ವಿಲಿಬ್ರಿಯಮ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಲ್ಲ, ಮನುಷ್ಯನಾಗಿ ಅದು ನಿನ್ನ ಕರ್ತವ್ಯ ಅಂತ ಹೇಳಿ ಆ ಲಿರಿಕ್ಸ್ ಹೇಳೋದು. ಅದಕ್ಕೆ ಬಹುಶಃ ರಾಜ್ಕುಮಾರ್ ಅವರ ಹಾಡುಗಳನ್ನು ಅಥವಾ ಅವ್ರ ಸಿನಿಮಾಗಳನ್ನು ಜನ ಅಷ್ಟು ಪ್ರೀತಿಸ್ತಿದ್ರೇನೋ. ಅಷ್ಟು ಪ್ರೀತಿಸ್ತಿದ್ದವ್ರು ಎಲ್ಲರೂ ಸೂಕ್ಷ್ಮ ಸಂವೇದಿಗಳೇ ಅಂತ ನಾನು ಅನ್ಕೋತೀನಿ. ಏನೋ ಟ್ರೆಂಡ್ ಅಂತ ಯಾವಾಗಲೂ ಮಾತಾಡ್ತೀವಲ್ಲ, ಆ ಕ್ಷಣದ ಟ್ರೆಂಡ್ ಅಂತ. ಈ ದಶಕ ಕಳೆದ ಹಾಗೆಲ್ಲ ಇಸಮ್ಗಳು ಬದಲಾಗ್ತವೆ. ಹಿಂದೆ ಬರಿತಿದ್ದರು ಕಣಗಲ್ ಪ್ರಭಾಕರ ಶಾಸ್ತ್ರಿಗಳು, ಹುಣಸೂರು ಕೃಷ್ಣಮೂರ್ತಿಗಳು, ದೊಡ್ಡರಂಗೇಗೌಡರು. ಒಂದು ಬೆಳವಣಿಗೆ ಬರಕ್ಕೆ ಶುರುವಾಯಿತು. ಆಮೇಲೆ ಬೇರೆ ಬೇರೆ ವಿಜಯ ನರಸಿಂಹ ಅವರು, RN ಜಯಗೋಪಾಲ್ ಅವರು, ಸಿನಿಮಾ ಕ್ಷೇತ್ರದ ಒಂದಷ್ಟು ಬೆಳವಣಿಗೆ ಬಂತು. ಅದಾದ್ಮೇಲೆ ಮತ್ತೆ ಟ್ರೆಂಡ್ ಬರೋಕ್ಕೆ ಶುರುವಾಯಿತು ಬೇರೆ ಬೇರೆ. ಈ ಹಳೆ ಕಾಲದವರು ಹೊಸತನವನ್ನ, ಸಾಹಿತ್ಯ ಆಗ್ಲಿ ಸಂಗೀತವನ್ನ ಒಪ್ಕೊಳ್ಳಲ್ಲ. ಹೊಸತನದವರು ಅದು ಹಳೇದ, ಅದು ಓಲ್ಡ್, ನೋಡಿ ಟ್ರೆಂಡು ಅಂತಾರೆ. ನಿಮ್ಮ ಅನಿಸಿಕೆ ಏನು? ಅದು ಭಾಷೆ ಆಗಿರ್ಬೋದು, ಮೇಜರಿ ಭಾಷೆ. ಹೌದು ಸರ್, ಸಾಹಿತ್ಯ ನಾನು ಯಾವಾಗಲೂ ಅನ್ಕೊಂತೀನಿ, ನಾನು ಓದೋ ಸಾಹಿತ್ಯ ನನ್ನ ಪ್ರಸಕ್ತ ವಿದ್ಯಮಾನಕ್ಕೆ ಅಥವಾ ಈಗಿನ ಪ್ರೆಸೆಂಟ್ ಲೈಫಿಗೆ ರಿಲೇಟೆಡ್ ಆಗಿರಬೇಕು. ಯಾಕಂದರೆ ಆವಾಗಲೇ ನಾವು ಬದುಕನ್ನು ನೋಡೋ ರೀತಿ ಚೇಂಜ್ ಆಗೋದು. ಇವಾಗ ಈಗ ನಾನು ಹೇಳಿದ್ನಲ್ಲ ಜಲಗಾರ, ಅದನ್ನೇ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ. ಆವಾಗ ತುಂಬ ಕ್ರೂರವಾಗಿತ್ತು ಜಾತಿ ವ್ಯವಸ್ಥೆ, ಇವಾಗ ಡಿಸಾಲ್ವ್ ಆಗ್ತಾ ಇದೆ. ಅಂತರ್ಜಾತಿ ವಿವಾಹಗಳಾಗ್ತಾ ಇದೆ. ಬಸವಣ್ಣನವ್ರನ್ನ ಫಾಲೋ ಮಾಡೋರು ಬೇರೆ, ಕುವೆಂಪು ಅವ್ರನ್ನ ಫಾಲೋ ಮಾಡೋರು ಬೇರೆ. ಇವಾಗೆಲ್ಲ ನಾವೆಲ್ಲ ಮನುಷ್ಯ ಧರ್ಮ ಪಾಲಿಸೋಣ ಅಂತೇಳಿ ಹೊಸದೊಂದು ಟ್ರೆಂಡ್ ಬರ್ತಾ ಇದೆ. ಆವಾಗಿನ ಬರಹ ಹಂಗಿತ್ತು, ಆದರೆ ಇವಾಗ ಒಂದು ಜಾತಿ ಪದ್ಧತಿ ಮೇಲೆ ನೀವು ಬರೆದ್ರೆ ಅದು ಪಾಲಿಟಿಕ್ಸ್ ಆಗಿಬಿಡುತ್ತೆ. ಹಾಗೆ ಪ್ರಸಕ್ತಕ್ಕೆ ಹಾಗೆ ಹೊಂದೋ ಹಾಗೆ ಬರೀಬೇಕು. ಮೊನ್ನೆ ನಾನೊಂದು ಬುಕ್ ರಿವ್ಯೂ ಮಾಡಿದೆ, ಗಂಡಸರನ್ನು ಕೊಲ್ಲಿರಿ ಅಂತ. ಬುಕ್ಕಿನ ಹೆಸರು, ಬರ್ದವ್ರ ಹೆಸರು ಸವಿರಾಜ್ ಆನಂದ್ ಅವರು ಅಂತ ಹೇಳಿ. ಪುಸ್ತಕದ ಒಳ ಅರ್ಥ ಬೇರೆ. ಒಬ್ಬ ಗಂಡಸಿಗೆ ಪ್ರಪಂಚ ಬೇರೆ ಬೇರೆ ಇರುತ್ತಂತೆ. ವರ್ಕ್ ಮಾಡೋ ಕಡೆ ಸ್ನೇಹಿತರು, ಅವ್ನು ಬಿಟ್ಟು ಅವನ ಸ್ನೇಹಿತರು, ಮನೆಗೆ ಬಂದರೆ ತಾಯಿ, ಮನೆ ಒಳಗಡೆ ಬೇರೆ ಪ್ರಪಂಚ ಇರುತ್ತಂತೆ. ಹೆಂಡತಿಯೊಂದಿಗೆ, ಅಮ್ಮನೊಂದಿಗೆ, ಮಗಳೊಂದಿಗೆ. ಅದನ್ನ ನಿಭಾಯಿಸೋಕೆ ಬಂದಿಲ್ಲ ಅಂದರೆ ನೀನು ಏನು ಬದುಕು ಪ್ರಯೋಜನ ಅಂತ ಅನ್ನೋ ಥರ ಇದ್ದಿದ್ದು ಬುಕ್ಕು. ಅಥವಾ ತುಂಬ ಪ್ರೀತಿಸ್ತೀನಿ ನಾನು ಅತಿಯಾಗಿ ನನ್ನ ಹೆಂಡತಿಯನ್ನು, ನನ್ನ ಹೆಂಡತಿ ಯಾರೋ ಬಂದು ನನ್ನ ಹೆಂಡತಿನ ಡ್ರಾಪ್ ಮಾಡಿದ್ರೆ ನಂಗೆ ಸಿಟ್ಟು ಬಂದವಳಿಗೆ ಹೊಡಿತೀನಿ ನಾನು. ಹೊಡಿಯೋದು ಇನ್ಹ್ಯೂಮನ್ ಆ್ಯಕ್ಟಿವಿಟಿ ಅದು. ಮನುಷ್ಯರಿಗೆ ಹೊಡೆದಾಡಬಾರ್ದು. ಸ್ವಂತ ಹೆಂಡತಿಗೆ ಕೈ ಮಾಡ್ತೀನಿ ಅಂದರೆ ಅವನೆಂಥ ಮನುಷ್ಯ ಅಂತನೋ ಥರ ಸೂಕ್ಷ್ಮ ಸಂವೇದನೆ ಇರುವಂತಹ ಪುಸ್ತಕ ಅದು, ಗಂಡಸರನ್ನು ಕೊಲ್ಲಿರಿ. ಈಗಿನ ವಿದ್ಯಮಾನಗಳಿಗೆ ಅಥವಾ ಈಗಿನ ವರ್ತಮಾನದ ಜಗತ್ತು ಏನಿದೆ ಅದಕ್ಕೆ ತುಂಬ ಹೊಂದುವಂಥದ್ದು. ಆ ಥರ ಪುಸ್ತಕಗಳು ಬರಬೇಕು ಅಂತ ನಾನು ಅನ್ಕೊತೀನಿ. ಯಾಕಂದರೆ ಪುರುಷ ಪ್ರಧಾನ ಸಮಾಜ ಅಂತ ಒಂದಿತ್ತು, ಇವಾಗಲೂ ಇದೆ, ಅದು ಬಿಟ್ಟಿಲ್ಲ. ಇವಾಗ ನಾನು ಮನೆಯಿಂದ ಬರಬೇಕಂದ್ರೆ ನನ್ನ ಗಂಡಂದೋ, ನಮ್ಮ ಮಾವಂದೋ, ಅಥವಾ ನನ್ನ ತಂದೆದು, ಮನೇಲಿ ಯಾರು ಇರ್ತಾರೋ ಅವ್ರ ಪರ್ಮಿಷನ್ ತೊಗೊಂಡೆ ಅಥವಾ ಹೇಳೇ ಬರ್ಬೇಕು ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂಥೇಳಿ. ಆದರೆ ಆ ಇದು ಮಜಲುಗಳು ಬೇರೆ ಬೇರೆ ಥರ ಹೋಗುತ್ತೆ. ಈಗ ಒಂದೊಂದು ಕಡೆ ಸ್ತ್ರೀ ಓರಿಯೆಂಟೆಡ್ ಮೂವಿಗಳು ಬರ್ತಾ ಇದೆ. ಮನೆಗಳಲ್ಲೂ ಮುಖ್ಯಸ್ಥರು ಇವಾಗ ಹೆಂಗಸರೇ ಇರ್ತಾರೆ, ಅಂಥ ಸಿಚುವೇಶನ್ಗಳು ಇದ್ದಾವೆ. ಆದರೆ ಅದು ಪರ್ಸೆಂಟೇಜ್ ತೀರಾ ಕಡಿಮೆ. ದಟ್ಸ್ ಫ್ಯಾಂಟಾಸ್ಟಿಕ್. ಬಿಕಾಸ್ ಆ ಥರದ ಬೆಳೆಯುವ ಪೈರು ಮೊಳಕೆಯಲ್ಲಿ ಹೌದು ಏನೋ ಆ ಥರದ್ದು ಶುರುವಾದರೆ ಮಾತ್ರ ಮುಂದೊಂದು ದಿನ ನಾವು ಅನ್ಕೋಬಹುದು, ಓಕೆ ಇವರು ಕನ್ನಡತನದಲ್ಲಿ ಬೆಳೀತಾರೆ. ಹೌದು, ಅದೊಂದು ನಾಲೆಡ್ಜ್ ಎಷ್ಟು ಮಟ್ಟಿಗೆ ಬಳಕೆ ಆಗುತ್ತೆ ಅನ್ನೋದಕ್ಕಿಂತ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ. ಹೌದು, ವೆರಿ ಕ್ರೂಷಲ್. ಹೌದು ಸರ್, ಆ ಥರದ ಬೆಳವಣಿಗೆಗಳು. ಪೂರ್ಣಿಮಾ ಹೆಗ್ಗಡೆ ಅವರು ತುಂಬ ಶ್ರೀಮಂತರು. ಯಾಕೆ ಈ ಪದ ಬಳಸ್ತಿದ್ದೀನಿ? ಸರ್ಪ್ರೈಸ್. ಹೌದಾ, ತುಂಬ ಶ್ರೀಮಂತ. ಮೊನ್ನೆ ತಾನೇ ಕೇಂದ್ರ ಬಜೆಟ್ ಆಯಿತು, ಒದ್ದಾಡ್ತಿದ್ದೀವಿ ಅಂತ ಅವರು. ಈ ಶ್ರೀಮಂತಿಕೆ ಅನ್ನೋ ಪದ ಇದೆಯಲ್ಲ, ಕವಿ ಹೇಳಿರೋ ಮಾತು ಇದ್ದಾನೆ, ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಪುಸ್ತಕ ಇದ್ದರೆ ಅವರು ಶ್ರೀಮಂತರು. ಒಪ್ತೀನಿ ಸರ್, ಇವಾಗ ಒಪ್ತೀನಿ. ಹಾಗಾಗಿ ಅವ್ರಿಗೆ ಡಿಮ್ಯಾಂಡ್ ಯಾವ ಮಟ್ಟದಲ್ಲಿದೆ ಅಂದರೆ, ಯಾರಾದರೂ ಅದನ್ನು ಮಾರ್ಕೆಟಿಂಗ್ ಪರ್ಪಸ್ ಉಪಯೋಗಿಸ್ಕೊಂಬಿಟ್ರೆ
ಸಖತ್ ದುಡ್ಡು ಮಾಡ್ಬೋದು. ಯಾಕೆಂದರೆ ಅವ್ರಂಗೆ ಮಾಡಲ್ಲ, ಅದು ಬೇರೆ ವಿಚಾರ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು ತುಂಬ ಹೆಮ್ಮೆಯಿಂದ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈ ಪದವನ್ನು. ಮೇಡಮ್, ಆ ಪುಸ್ತಕ ಬರೆದಿದ್ವಿ, ಅದು ಸೇಲ್ ಆಗಬೇಕು, ಜನಕ್ಕೆ ರೀಚ್ ಆಗಬೇಕು ಅಂದರೆ ನೀವು ರಿವ್ಯೂ ಮಾಡಬೇಕು. ಈ ತರಹದ ಒಂದು ಟ್ರೆಂಡ್, ಈ ತರಹದ ಒಂದು ಡಿಮ್ಯಾಂಡು ಆ್ಯಕ್ಚುಲಿ ಆಗಬೇಕು, ಆಗ್ತಾ ಇದೆ. ಐ ಆಮ್ ಸೋ ಪ್ರೌಡ್. ಥ್ಯಾಂಕ್ ಯು ಸರ್. ಬಹುಶಃ 400 ಬುಕ್ ಕ್ಯೂ ಅಲ್ಲಿ ಇದಾವೆ ಆಲ್ರೆಡಿ. ಹೌದು ಸರ್, ಒಂದು ದಿನಕ್ಕೆ 400 ಪ್ಲಸ್ 400 ಪುಸ್ತಕ ಕ್ಯೂನಲ್ಲಿದೆ. ರಿವ್ಯೂ ಮಾಡಿ ಒಂದು ದಿನಕ್ಕೆ 6 ಪುಸ್ತಕ, ಮಿನಿಮಮ್ 6 ಪುಸ್ತಕನಾದ್ರೂ ಬರುತ್ತೆ ರಿವ್ಯೂ ಮಾಡಕ್ಕೆ. ಒಂದು ಪುಸ್ತಕ ಸರ್ವೇ ಸಾಮಾನ್ಯ ಎಷ್ಟು 100 ಪುಟ ಇರ್ಬೋದಾ? ಸುಮ್ಮನೆ ಕವನ ಸಂಕಲನಗಳಾದ್ರೆ ಒಂದು 50 ಪುಟದ ಒಳಗಡೆ ಮುಗ್ದೋಗುತ್ತೆ. ಕಾದಂಬರಿಗಳಾದ್ರೆ ಒಂದು 100 ಪುಟ ಇರುತ್ತೆ. ಆಯ್ತು, ಆವರೇಜ್ 75 ಇಟ್ಕೊಳ್ಳೋಣ. ಓಕೆ, ಈ ಒಂದು 75 ಪುಟಗಳ ಒಂದು ಪುಸ್ತಕ ಮುಗಿಸೋಕೆ ನಿಮ್ಗೆ ಎಷ್ಟು ಸಮಯ ಬೇಕು? ಕವನ ಸಂಕಲನ ಆದ್ರೆ ಒಂದಿನಕ್ಕೆ 2 ಮುಗಿಸ್ತೀನಿ ಸರ್. ಯಾಕಂದ್ರೆ ಕವನಗಳಲ್ವಾ, ಒಂದು ಪೇಜಿಗೆ ಬೇಗ ಬೇಗ ಹೋಗುತ್ತೆ. ಕಾದಂಬರಿ ಆದ್ರೆ ಡಿಪೆಂಡ್ಸ್. ಇವಾಗ ಸ್ಕೆಡ್ಯೂಲ್ಸ್ ತುಂಬಾ ಅಂದ್ರೆ ತುಂಬಾ ಟೈಟ್ ಆಗ್ಬಿಟ್ಟಿದೆ. CBSE ಎಕ್ಸಾಮ್ಸ್, ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ರಿಸಲ್ಟ್, ಒಂದು ಸ್ಕೂಲ್ಗೆ ಹೋಗ್ಬೇಕು, ನಿಮ್ಮ ಪರ್ಸನಲ್ ಕೇರ್ ತಗೋಬೇಕು, ಗಂಡ ಫ್ಯಾಮಿಲಿ ಕೇರ್ ತಗೋಬೇಕು, ಮನೆ ಕೇರ್ ತಗೋಬೇಕು. ಇದ್ರ ನಡುವೆ ಎಷ್ಟೊತ್ತು ಬೇಕು ಒಂದು ಕಾದಂಬರಿ? ಸರ್, ನನಗೆ ನಿಜವಾಗ್ಲೂ ಇತ್ತೀಚೆಗೆ ಯಾಕೆ ಫೇಮಸ್ ಆದೆ ಅಥವಾ ಯಾಕೆ ಇಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ಮತ್ತೆ 1,00,000 ದಾಟಿಬಿಟ್ರೆ ಇದೇ ಪ್ರಾಬ್ಲಮ್. ಹೌದು, ಯಾಕಂದ್ರೆ ತುಂಬಾ ಫ್ರೀ ಆಗಿದೆ ಸರ್. ಒಂದಿನ ಒಂದು ಕಾದಂಬರಿ ಪೂರ್ತಿ ಮುಗಿಸ್ತಾ ಇದೆ. ಅದು 100 ಪುಟ ಇದ್ರೆ ಅವತ್ತಿಗೆ ಮುಗಿಸ್ತಾ ಇದ್ದೆ ನಾನು. ನನ್ನ ಟಾರ್ಗೆಟ್ ಏನಂದ್ರೆ ಆ ಬುಕ್ ಮುಗಿಸೇ ಮಲಗಬೇಕು ನಾನು ಕೊಟ್ಟು ಮಲ್ಕೋಬೇಕು ಅನ್ನೋದಿತ್ತು. ಇತ್ತೀಚೆಗೆ ನಿಜವಾಗ್ಲೂ ಟೈಮ್ ಆಗ್ತಿಲ್ಲ ಸರ್. ವಾರದಲ್ಲಿ 2-3 ಪ್ರೋಗ್ರಾಮ್ಸ್ ಇರುತ್ತೆ. ಮೇಡಮ್ ಬನ್ನಿ ಏನಾದ್ರು ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಇದು ಸೀಸನ್ ಅಲ್ಲ, ಸೆಂಡ್ ಅಪ್ ಯಾವ ರೀತಿ ಸೀಸನ್ ಅಂದ್ರೆ ಇವಾಗ ಎಲ್ಲರಿಗೂ ವಿದಾಯ ಹೇಳೋದು. 10th ಮುಗಿತಾ ಇದೆ, ಅವ್ರಿಗೆ ವಿದಾಯ ಹೇಳ್ತಾರೆ. PU ಚೆನ್ನಾಗಿರ್ಲಿ, ವಾಟ್ ಈಸ್ ಆಫ್ಟರ್ PU ಏನ್ ಚೂಸ್ ಮಾಡ್ಬೇಕು, ವಾಟ್ ಈಸ್ ಆಫ್ಟರ್ SLC ಅಂತ. ಅದಕ್ಕೆ ಹೇಳ್ಬೇಕಂದ್ರೆ ನಾನ್ ಪ್ರಿಪೇರ್ ಆಗ್ಬೇಕಲ್ಲ, ಸೊ ಬುಕ್ ಬಿಟ್ಬಿಟ್ಟಿದೀನಿ. ಮತ್ತೆ ಈಗ ಚೈಲ್ಡ್ ಸೈಕಾಲಜಿಗೆ ಅಥವಾ ಟೀಚರ್ಸ್ ಟ್ರೈನಿಂಗ್ ಕರೆದ್ರೆ ಆ ಇದಕ್ಕೆ ಶಿಫ್ಟ್ ಮಾಡ್ಕೋಬೇಕು ನಾನು. ಹೌದು ಇನ್ನೂ ಆಗಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ತನಕ ನಾನು ಯಾರ ಹತ್ರನೂ ಅದರಿಂದ ರೆನಮ್ರೇಷನ್ ಏನೋ ಬರುತ್ತೆ ಯಾವುದು ಬಂದಿಲ್ಲ ಇಲ್ಲಿ ತನಕ. ಡಿಮ್ಯಾಂಡ್ ಮಾಡಿದ್ದೀರಾ? ಇಲ್ವಲ್ಲ. ಇಲ್ಲ, ನಾನು ಕೇಳೂ ಇಲ್ಲ ಸರ್. ಮಾಡಿದ್ರೆ ಮಾತ್ರ ಸೂಪರ್. ಯಾಕಂದ್ರೆ ನೀವು ನನಗೆ ಅದನ್ನ ಮಾಡ್ಕೊಂಡಿಲ್ಲ. ನೀವು 1 ಲಕ್ಷ ದುಡ್ಡು ಕೊಟ್ರೆ ನಂಗೆ ಖುಷಿ ಆಗಲ್ಲ, ಒಂದು ಬುಕ್ ಕೊಟ್ರೆ ಖುಷಿ ಆಗುತ್ತೆ. ಸದ್ಯ ಬುಕ್ ಬಂತಲ್ಲ ಸಾಕು ಅಂತಾನು. ಹೃದಯಕ್ಕಿರೋ ಪ್ರೀತಿ ಅದು ಭಾಷೆಗಿರೋ ಪ್ರೀತಿ. ಹೌದು. ಆಮೇಲೆ ಆ ಬುಕ್ ಬಂದಿದ ತಕ್ಷಣ ಅದನ್ನ ನಾನು ಕ್ಯೂ ಅಲ್ಲೇ ಇಡ್ತೀನಿ. ಫಸ್ಟ್ ಬಂದಿದ್ದು ಫಸ್ಟೇ. ಹೌದಾ? ಹೌದು ಮೇಡಮ್, ನಾವು ಮಿನಿಸ್ಟರ್ ಕಡೆಯವರು ಮೇಡಮ್, ನಮ್ ಬುಕ್ ಒಂಚೂರು ಮುಂಚೆ ತಗೊಳ್ಳಿ. ಇದೆ ಸರ್, ಈ ತರ ಒಂದ್ 2-3 ಬುಕ್ ಇದೆ. ರಿಯಲಿ ಸರ್, ಈ ತರ ಜೋಕ್ ಅಲ್ಲ, ಸುಮ್ಮನೆ ಕೇಳಿದೆ. ಇಲ್ಲ, ತುಂಬಾ ಇನ್ಫ್ಲೂಯೆನ್ಸ್ ಮಾಡಿಸಿ ಮಹಾಜನಗಳೇ. ಅಯ್ಯೋ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ಕೇಳ್ತಿರೋದು ಇದನ್ನ. ಹರಿಕತೆ ಶೋನಲ್ಲಿ ಪೂರ್ಣಿಮಾ ಹೆಗ್ಗಡೆ ಅವ್ರು ಬಿಟ್ಕೊಟ್ಟು ಏನೋ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಅವ್ರ ಕೈಲಿ ರಿವ್ಯೂ ಮಾಡಿಸೋದಕ್ಕೆ ಇನ್ಫ್ಲೂಯೆನ್ಸ್ ತರ್ತಾರೆ ಮಿನಿಸ್ಟರ್ ಲೆವೆಲ್ ಅಲ್ಲಿ ಅಂದ್ರೆ. ಹೌದು ಸರ್, ನನಗೆ ಶಾಕ್. ಒಂದು ಪುಸ್ತಕ ರಿವ್ಯೂಗೆ ಇಷ್ಟೊಂದು ಒದ್ದಾಡ್ಬೇಕಾ ಅಂತ. ಈಗ ಲಾಸ್ಟ್ ಸಂಡೇ ಅನ್ಕೊಂತೀನಿ, ಯಾವ್ದೋ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನನ್ನ ಕರೆದಿದ್ರು. 5 ಪುಸ್ತಕ ಬಿಡುಗಡೆ ಇತ್ತು. 5 ಪುಸ್ತಕ ನಂಗೆ ಗಿಫ್ಟ್ ಕೊಟ್ರು. ಅವ್ರ ಪುಸ್ತಕ ಬರೆದವ್ರು ಹೇಳ್ತಿದ್ದಾರೆ, ನಂದೊಂದು ಬೇಗ ಮಾಡ್ಕೊಟ್ಬಿಡಿ ಮೇಡಮ್ ಅಂತ. ಗೌರ್ಮೆಂಟ್ ಅಫಿಷಿಯಲ್ ಅವರು ಬರೆದಿರೋರು. ಇತ್ತೀಚೆಗೆ ನಾನು ಹೇಳಿದ್ನಲ್ಲ, ಅದು ಯಾವ್ದು ಇದಕ್ಕೆ ಅಂದರೆ ಏನಾದ್ರು ಆಗಲಿ, ಅದೊಂದು 100 ಪುಟ ಇದೆಯೇನು, ಮುಗಿಸ್ಬಿಟ್ರೆ ಆಗೋಯ್ತು, ಅದನ್ನು ಬೇಗ ಮುಗಿಸ್ಬಿಡು ಅಂತ. ನಾನು ಪುಸ್ತಕ ರಿವ್ಯೂ ಮಾಡೋಕ್ಕೆ ಅಷ್ಟು ಕಾಯ್ತಾರ ಅಂತ. ಇರ್ಬೋದೇನೋ, ಅದು ಕಮರ್ಷಿಯಲ್ ಇರ್ಬೋದೇನೋ, ಅಥವಾ ಆ ಪುಸ್ತಕ ಮಾರಾಟ ಆದರೆ ಅವ್ರಿಗೆ ಇಷ್ಟ ಅಂತ ಸಿಗ್ಬೋದೇನೋ, ಅದು ಇರ್ಬೋದೇನೋ, ಅಥವಾ ನಾನು ತುಂಬ ಚೆನ್ನಾಗಿ ಬರೆದಿದ್ದೀನಿ, ಅದು 4 ಜನಕ್ಕೆ ಬೇಗ ತಲುಪಬೇಕು ಅಂತನೋ ಇಂಟೆನ್ಷನ್ ಇರ್ಬೋದೇನೋ. ಬಟ್ ನನಗೆ ಶಾಕ್ ಆಯಿತು ಸರ್ ಅದನ್ನ ಕೇಳಿಬಿಟ್ಟು. ತುಂಬ ಪುಸ್ತಕಗಳನ್ನ ಹಂಗಂಗೆ ಉಳಿಸ್ಕೊಂಡಿದ್ದೀನಿ, ಇನ್ನು ಇದು ರಿವ್ಯೂ ಮಾಡೋಕ್ಕಾಗಿಲ್ಲ. ಪುಸ್ತಕ ಇದೆ ಅಂದರೆ ಐ ಆಮ್ ಶಾಕ್ಡ್ ಸರ್. ಮನೆಯಲ್ಲಿ ಮಲ್ಗೋಕಾದ್ರೂ ಜಾಗ ಬಿಡಮ್ಮ ಅನ್ನೋ ತರ ಆಗ್ಬಿಟ್ಟಿದೆ. ಹಂಗೆ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಜೋಡ್ಸಿ ಇಟ್ಬಿಟ್ಟಿದ್ದೀನಿ ಸರ್ ಪುಸ್ತಕನ. ಅವ್ರು ಹೇಳಿದಾರೆ, ನೋಡು ನೀನು ಬೇಕಾದ್ರೆ ನೆಲದ ಮೇಲೆ ಮಲ್ಕೋ, ನೆನ್ ಜಾಗಕ್ಕೆ ನೀನು ಅಡ್ಡಿ ಮಾಡಬಾರ್ದು ಅಂತ ಹೇಳಿ. ಸೋಫಾದಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಸರ್. ಎಲ್ಲ ಒಂದು ಸೋಫಾದಲ್ಲಿ ಅವ್ರಿಗೆ ಎಷ್ಟು ಕೂತ್ಕೊಳ್ಳೋಕೆ ಜಾಗ ಇದೆಯೋ ಅಷ್ಟು ಬಿಟ್ಟು ಎಲ್ಲ ಬುಕ್ಸ್ ಜೋಡಿಸಿದ್ದೀನಿ. ದೊಡ್ಡ ಸೋಫಾ ಬಿಟ್ಟು 2 ಚೇರ್ಸ್ ಇರುತ್ತಲ್ಲ ಈ ಥರ, ಅದು ತುಂಬ ಪುಸ್ತಕಗಳು. ಫ್ರಿಜ್ ಮೇಲೆ ಪುಸ್ತಕಗಳು. ನಿಮ್ಗೆ ಗೊತ್ತಾ, ನಮ್ಮ ಮನೆ ದೇವ್ರ ಮನೇಲೂ ಪುಸ್ತಕಗಳು ಇಟ್ಬಿಟ್ಟಿದ್ದೀನಿ ನಾನು. ಆ ಡ್ರಾಯರ್ ಕೆಳಗಡೆ ಡ್ರಾಯರ್ ಇದೆಯಲ್ಲ, ಆ ಡ್ರಾಯರ್ನ ನಟ್ಟೆಲ್ಲ ತೆಗೆದು ಆ ಸ್ಪೇಸ್ನ ಖಾಲಿ ಬಿಟ್ಟು ಅಲ್ಲೆಲ್ಲ ಪುಸ್ತಕಗಳು ಜೋಡಿಸಿದ್ದೀನಿ. ಆ ಮಟ್ಟಕ್ಕೆ ಪುಸ್ತಕಗಳು ಬರೋಕ್ಕೆ ಶುರುವಾಗ್ಬಿಟ್ಟಿದೆ. ಆದರೆ ಏನು ಗೊತ್ತಾ ಸರ್, ಒಂದೊಂದು ಪುಸ್ತಕ ಒಂದೊಂದು ಮುತ್ತುಗಳು. ಯಾವ್ದನ್ನ ಓದಿ ಯಾವ್ದು ಬಿಡಲಿ ಅನ್ನೋ
ಆಮೇಲೆ ಇತ್ತೀಚೆಗೆ ಹೊಸ ಬರಹಗಾರರು ತುಂಬ ಜಾಸ್ತಿ ಆಗ್ತಿದ್ದಾರೆ. ಅವ್ರು ಉತ್ತೇಜನ ಕೊಡಬೇಕು ಅಂತ ಅನ್ನೋದು ನನಗೆ ತುಂಬ ಇದದ್ದು. ಕನ್ನಡದ ಬಗ್ಗೆ ಬರೆಯೋರು ತುಂಬ ಜಾಸ್ತಿ ಆಗಿದ್ದಾರೆ ಸರ್ ಇತ್ತೀಚೆಗೆ. ನನ್ನ ಭಾಷೆ, ನನ್ನ ನುಡಿ ಬರೆಯೋರು ಜಾಸ್ತಿ ಆಗಿದ್ದಾರೆ. ಅದು ನಂಗೆ ತುಂಬಾ ಖುಷಿ ಇದೆ. ಮೊನ್ನೆ ಮಾತಾಡೋರ್ಗಿಂತ ಬರೆಯೋರು ಜಾಸ್ತಿ ಆಗಿದ್ದಾರೆ. ಮೊನ್ನೆ ಇನ್ನೊಂದೇನೋ ಓದೋರ್ಗಿಂತ ಬರೆಯೋರು ಜಾಸ್ತಿ ಆಗ್ತಿದ್ದಾರೆ ಏನೋ ಅಂತ ಹೇಳಿ ಇರ್ಬೋದು ಸರ್. ಓದೋರು ಕಡಿಮೆ ಆಗ್ತಿದ್ದಾರೆ, ಬರೆಯೋರು ಜಾಸ್ತಿ ಆಗ್ತಿದ್ದಾರೆ ಇತ್ತೀಚೆಗೆ. ಪೂರ್ಣಿಮಾ ಹೆಗ್ಗಡೆ ಕೆಳಗಡೆ ಪುಸ್ತಕ ವಿಮರ್ಶಕಿ ಸರ್, ಅದೊಂದು ದೊಡ್ಡ ವರ್ಡ್ ಅದು. ಅದೇ ದೊಡ್ಡದು ಈಗ ನಿಮ್ಗೆ. ದಟ್ಸ್ ಹೌ ಇಟ್ ಇಸ್ ಅಲ್ವಾ? ಹಿಂಗೆ ಅಂದ್ರೆ ನನ್ನ ಮೇನ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಅದೇ ಬಿಟ್ಬಿಟ್ಟಿದ್ದೀನಿ ನಾನು. ನಾವು ತಾಸಿಂದ ಮಾತಾಡ್ತಿರ್ಬೇಕಾರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡಿಲ್ಲ. ಹೌದು ಹೌದು. ಗುಣಾಕಾರ, ಭಾಗಾಕಾರ. ಹೌದು. ಮುಂದೊಂದಿನ ಕನ್ನಡವೇ ಇರುವಲ್ವೇನೋ ಅನ್ನುವಷ್ಟು ಮರುಭೂಮಿ ಆಗ್ಬಿಡುತ್ತೇನೋ ಅನ್ನೋದೊಂದು ದೊಡ್ಡ ಅಲರ್ಟ್. ಐ ಥಿಂಕ್ ನಾವು ಜನ್ ಆಲ್ಫಾ ಇನ್ನೇನೋ ಜನ್ ಮಾತಾಡ್ತಿರ್ತೀವಿ. ಐ ಥಿಂಕ್ ಇದನ್ನ ಅರ್ಥ ಮಾಡ್ಕೋಬೇಕು ಬೇಸಿಕ್ಸ್ ಆಗಿ ಅಂತ ಅನ್ಸುತ್ತೆ ಸರ್. ನೀವು ಎಷ್ಟೇ ಜನರೇಷನ್ ಕಳೀರಿ, ನೀವು ಮನುಷ್ಯತ್ವ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ ಅಲ್ವಾ? ಕೊನೆಗೆ ನೀವು ಎಷ್ಟೇ ಬೆಳೆಸಿದ್ರು, ನಾನು ಐಸೋಲೇಷನ್ ಆಗಿಬಿಟ್ಟಿರ್ತೀನಿ, ನಾನೇ ನನ್ನ ಐಸೋಲೇಟೆಡ್ ಮಾಡ್ಕೊಂಡು ಒಂದು ಕಡೆ ಇರ್ತೀನಿ ಅಂತಂದ್ರು ಎಷ್ಟು ದಿನ ಇರೋಕ್ಕಾಗುತ್ತೆ? ಸಮಾಜಕ್ಕೆ ಬೀಳಲೇಬೇಕು, ನೀವು ಆ ಕಡೆ ಮುಖ ಮಾಡಲೇಬೇಕು, 4 ಜನರ ಜೊತೆ ಒಡನಾಡಲೇಬೇಕು. ಆ ಒಡನಾಟಕ್ಕೆ ಬಿದ್ದಾಗ ಇವಾಗ ನೀವು ನನ್ನ ಮಾತಾಡಿಸ್ತಾ ಇದ್ದೀರಾ, ನನಗೆ ಇಲ್ಲಿ ಕೂತ್ಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೇಗೆ ಕೊಡಬೇಕು ಅಂತನೋ ವಿಧಾನನೇ ಗೊತ್ತಿಲ್ಲ ಅಂತಂದರೆ ನೀವು ಹೇಗೆ ನಿಮ್ಮ ಲೈಫ್ನ ರನ್ ಮಾಡ್ಕೊಂಡು ಹೋಗ್ತೀರಾ? ಅದು ತೀರಾ ಕಷ್ಟ. ನಾನು ನಿಮ್ಮ ಜೊತೆ ಮಾತಾಡೋ ಧಾಟಿ ಬೇರೆ, ನನ್ನ ಅಪ್ಪ ಅಮ್ಮನ ಜೊತೆ ಮಾತಾಡೋ ಧಾಟಿ ಬೇರೆ, ಶಾಲೆಯಲ್ಲಿ ಪೇರೆಂಟ್ಸ್ಗಳನ್ನ ಅಟೆಂಡ್ ಮಾಡೋ ಧಾಟಿ ಬೇರೆ. ಅದೆಲ್ಲವೂ ನಿಮಗೆ ಏನು ಗೊತ್ತಾಗೋದು ಅಥವಾ ರೂಢಿ ಆಗೋದು ನೀವು ಈ ಪುಸ್ತಕಗಳನ್ನು ಓದಿದಾಗ ಅಂತ ನಾನು ತುಂಬ ನಂಬ್ತೀನಿ. ಅದನ್ನು ಅದು ನಂಗೆ ಅಫೆಕ್ಟ್ ಕೂಡ ಆಗಿದೆ, ನಾನು ಫಾಲೋ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಯಾವಾಗಲೂ ಎಲ್ಲೇ ಹೋದ್ರೂ ಹೇಳ್ತಾ ಇರ್ತೀನಿ, ಪುಸ್ತಕ ಓದಿ ಯಾರು ಹುಳುಗಳಾಗಲ್ಲ. ಏನು ಮ್ಯಾಕ್ಸಿಮಮ್ ಪುಸ್ತಕದ ಹುಳು ಆಗಬೇಕು ಅಂತಂದರೆ ನೀವು ಅಳಬೇಕು, ಅದೇ ಪಾತ್ರಗಳನ್ನು ನೆನ್ಸ್ಕೊಂಡು ಅಯ್ಯೋ ಸತ್ತೋದ ಯಾವುದೋ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಅವ್ನ ಕಥೆಯಲ್ಲಿ ಸತ್ತೋಗಿರ್ತಾನೆ, ಇನ್ನೂ ಅಳ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಅವಾಗ ನೀವು ಪುಸ್ತಕದ ಹುಳು ಹಾಕ್ತೀರೇನೋ. ಜನಕ್ಕೆ ತುಂಬ ಸಾಫ್ಟ್ ಆಗಿ ಹೇಳಿದ್ದಾಯ್ತು, ಹೌದು, ಹಾರ್ಡ್ ಆಗು ಹೇಳಿದ್ದಾಯ್ತು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಡೈಲಾಗ್ ಕೇಳಿಸ್ಕೊತಿದ್ದೆ, ಗಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತ ಹಾಗೂ ಹೇಳಿದ್ದಾಯ್ತು. ಹೌದು, ಇನ್ನೇನು ಹೇಳೋದೋ ಗೊತ್ತಿಲ್ಲ ಸರ್. ಅವ್ರು ಬದಲಾಗಬೇಕು ಅಷ್ಟೇ, ಅವರಿಗೆ ಒಳಗಿಂದ ಹುಟ್ಟಬೇಕು. ನೀವು ತಮಿಳು ನಟರನ್ನು ನೋಡಿ, ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀನಿ. ಅವ್ರಿಗಿರೋವಂಥ ಮೊನ್ನೆ ಒಬ್ಬ ತಮಿಳು ನಟ ಬಂದು ಬೆಂಗಳೂರಿಗೆ, ಬ್ಯಾಂಗ್ಳೂರಲ್ಲ ಅದು ಬೆಂಗಳೂರು ಅಂತ ಹೇಳಿ ಹೋದರು. ನಾಚಿಕೆ ಆಗಬೇಕಲ್ವ ನಮಗೆಲ್ಲ, ಈ ಬೇರೆಯವ್ರು ಯಾರಿಂದನೋ ನಾವು ಹೇಳಿಸ್ಕೊತಾ ಇದ್ದೀವಿ ಅಂತ. ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು, ನಮ್ಮ ನೆಲಮೂಲದ ಉಚ್ಚಾರಣೆಯನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ತುಂಬ ಜನ ಬಿಟ್ಕೊಟ್ಬಿಡ್ತಾ ಇದ್ದಾರೆ. ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಅದು ಆಗಬಾರ್ದು. ಅವ್ರಿಗೆ ಅನಿವಾರ್ಯತೆ ಇದ್ದಾಗ ಬಳಸಲಿ, ಇಲ್ಲಾಂದರೆ ಕನ್ನಡ ಮಾತಾಡಲೇಬೇಕು ಅಂತ ಹೇಳ್ತೀನಿ ಅಷ್ಟೇ. ಸೋ ನೈಸ್ ಆಫ್ ಯು. ಅಂದರೆ ಒಂದು ತಾಸು ಗಟ್ಟಲೆ ಮಾತಾಡಿದ್ವಿ, ಆ್ಯಂಡ್ ನಾನಂತೂ ಭಾಳ ಖುಷಿಯಾಗಿದ್ದೀನಿ. ನಾನು ತುಂಬ ಖುಷಿಯಾಗಿದ್ದೀನಿ ಸರ್. ಅದು ಕನ್ನಡದ ಹೆಣ್ಮಗಳು, ಕನ್ನಡದ ಮಾತುಕತೆ, ಕನ್ನಡದ್ದೇ ಆಲೋಚನೆ, ಕನ್ನಡದ್ದೇ ಮನಸ್ಥಿತಿ ಇದ್ದಾಗ ಎಷ್ಟು ಖುಷಿ ಆಗುತ್ತೆ. ನನ್ನ ಭಾಷೆ, ನನ್ನ ಮಾತೃಭಾಷೆ ಅಂತ ಹೇಳಿ. ಯಾವಾಗಲೂ ಅಷ್ಟೇ, ಈ ಹಳ್ಳಿಗಾಡಿನಿಂದ ಬಂದು ಸಿಟಿಗೆ ಬಂದಿರುವಂಥ ನಮ್ಮಂಥವ್ರುಗಳಿಗೆ ತುಂಬ ಕಾಡೋದೇ ಕೀಳರಿಮೆಗಳು. ಹೌದು. ಬಿಕಾಸ್ ಅದರಿಂದ ಹೊರಗೆ ಬಂದು, ಇಲ್ಲ ಗುರು, ನಮ್ಮ ಭಾಷೆ ಏನಿದೆ, ನಾವೇನು ಬಳಸ್ತೀವಿ, ನಮ್ಮ ನುಡಿ ಏನಿದೆ, ಅದು ತುಂಬ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸದಲ್ಲಿ ಮಾತಾಡೋಣ, ವ್ಯವಹರಿಸ್ಬೋದು, ಯಾಕೆ ಆಗಲ್ಲ. ಇಂಗ್ಲೀಷು ಜೊತೆ ಕಲ್ತ್ಕೊಂಡ್ಬಿಟ್ರೆ ಒಂದಷ್ಟು ದಿನಕ್ಕೆ ನಾವು ಚೆನ್ನಾಗಿ ಬದುಕ್ಬೋದು ಅನ್ಸುತ್ತೆ. ನೀವು ನಿಮ್ಮ ಮಾತೃಭಾಷೆಯಲ್ಲಿ ಬಿದ್ದ ಜ್ಞಾನ ಏನಿದೆಯೋ ಸಾಯೋವರೆಗೂ ಇರುತ್ತಂತೆ ಸರ್ ಅದು. ಯಾಕಂದರೆ ಅತಿ ಹೆಚ್ಚಾಗಿ ನನಗೆ ಯಾವುದಾದ್ರೂ ಒಂದು ಅಬ್ಸರ್ವ್ ಮಾಡ್ಕೊಳಕ್ಕಾಗೋದು ಅಥವಾ ಅದನ್ನು ನಾನು ಅರ್ಗಿಸ್ಕೊಳಕ್ಕಾಗೋದು ಅದು ನನ್ನ ಮಾತೃಭಾಷೆಯಲ್ಲಿ ಕೇಳಿದಾಗ ಮಾತ್ರ. ಇದು ಸೈಕಾಲಜಿ ಕೂಡ ಪ್ರೂವ್ ಆಗಿದೆ. ಹಾಗಾಗಿ ಕನ್ನಡ ಮಾತಾಡಿ ಎಲ್ಲರೂ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಹೆಗಡೆ ಅವರೇ. ನಿಮ್ಮ ಈ ಪ್ರಯತ್ನ ಮುಂದುವರಿತಾನೆ ಇರಲಿ. ಜನ ನೋಡ್ತಿದ್ದಾರೆ ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವವನ್ನು ಪ್ರೀತಿಸ್ತಾ ಇದ್ದಾರೆ ಮತ್ತು ಅಷ್ಟೇ ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ. ಈ ಪಯಣ ಸಾಗಲಿ, ನೀವಿನ್ನೂ ದೊಡ್ಡ ಸೆಲೆಬ್ರಿಟಿ ಆಗಿ. ಯು ಆರ್ ಎ ಸೆಲೆಬ್ರಿಟಿ, ನಿಜ ಹೇಳ್ತೀನಿ. ಥ್ಯಾಂಕ್ ಯು. ನಂಗೆ ಆ ಪದ ಕೇಳೋಕ್ಕೆ ಖುಷಿ ಆಗುತ್ತೆ. ಗೊತ್ತಿಲ್ಲ ನನ್ನ ಸೆಲೆಬ್ರಿಟಿನ ಏನು ಹೇಳಿ, ನೀವು ಹೇಳಿದ್ದಕ್ಕೆ ನಂಗೆ ಸಖತ್ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ವೇದಿಕೆ ಕೊಟ್ಟದ್ದಕ್ಕೆ, ಕರೆಸಿ ಮಾತಾಡ್ಸೋದಕ್ಕೆ, ಇಷ್ಟು ಸಮಯ ನಿಮ್ಮೊಟ್ಟಿಗೆ ಕೂತು ಇಷ್ಟೆಲ್ಲ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಸಮಯ ಕೊಟ್ಟಿದ್ದಕ್ಕೆ ನಿಮ್ಗೆ ನಾನು ಸದಾ ಆಭಾರಿಯಾಗಿರ್ತೀನಿ. ಹರಿಕತೆ ಇಷ್ಟ ಆಯಿತು ನನಗೆ, ತುಂಬ ಇಷ್ಟ ಆಯಿತು ಸರ್. ಹೌದು, ನನಗೆ ನಿಮ್ಮ ಭೇಟಿ ಕ್ಲಬ್ ಹೌಸಿಂದ ಕೋವಿಡಿಂದಾಗಿ ಅವಾಗಿಂದ ಅನ್ಕೊತಾ ಇದ್ದೆ. ಹರೀಶ್ ಸರ್ ಟು ಬಿ ಫ್ರ್ಯಾಂಕ್
ಎಷ್ಟೋ ಜನ ಜರ್ನಲಿಸ್ಟ್ಗಳನ್ನ ಬೈಕೊಂಡಿದ್ದೀನಿ ನಾನು, ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬೈದು ಹಾಕಿದ್ದೀನಿ, ನಿಮಗೆ ಎಥಿಕಲ್ ಜರ್ನಲಿಸಮೇ ಗೊತ್ತಿಲ್ಲ ಅಂತ ಹೇಳಿ. ಆದರೆ ಅದನ್ನು ಯಾವತ್ತೂ ಬಿಟ್ಕೊಡದೆ ಇದ್ರು ನೀವು. ಅದನ್ನು ನಾನು ತುಂಬ ಕಡೆ ಗಮನಿಸಿದ್ದೀನಿ ಕೂಡ, ನೀವು ಹಾಗೆ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ. ನೀವು ಇನ್ನಷ್ಟು ಜರ್ನಲಿಸಮ್ ಓದಿರೋ ವಿದ್ಯಾರ್ಥಿಗಳಿಗೆ ಆಗಲಿ, ಜರ್ನಲಿಸ್ಟ್ಗಳು ಯಾರ್ಯಾರು ಇದ್ದಾರೋ, ಆ್ಯಂಕರ್, ಸೋ ಕಾಲ್ಡ್ ನ್ಯೂಸ್ ಚಾನಲ್ ಆ್ಯಂಕರ್ಸು, ಎಲ್ರಿಗೂ ಮಾದರಿ. ನಿಮ್ಮನ್ನು ನೋಡಿ ಇನ್ನೂ 4 ಜನ ಕಲಿಬೇಕು. ಅದಂತೂ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ದಯವಿಟ್ಟು ಏನಾದರೂ ಕಲಿತೀರಾ ಅಂತಂದರೆ ಹರೀಶ್ ನಾಗರಾಜ್ ಅವರಿಂದ ಕಲೀರಿ. ನಿಮ್ಮ ಪ್ರೊಫೆಷ್ನಲ್ ಎಥಿಕ್ಸನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂತ. ನಾನು ಫಾಲೋ ಮಾಡ್ತಾ ಇರುವಂತಹ ಒಬ್ಬರು ನ್ಯೂಸ್ ಆ್ಯಂಕರ್ ಅಂದರೆ ಅದು ನೀವು ಮಾತ್ರ. ಬಹುಶಃ 4-5 ವರ್ಷದಿಂದ ನಾನು ಯಾವಾಗ ಸೋಷಿಯಲ್ ಮೀಡಿಯಾಗೆ ಕಾಲಿಟ್ಟೆ ಅವಾಗಿಂತ ನಾನು ಫಾಲೋ ಮಾಡ್ತಾ ಇರೋದು ನಿಮ್ಮ ಒಬ್ಬರನ್ನೇ. ಆ ಎಥಿಕಲ್ ಜರ್ನಲಿಸಮನ್ನು ಕಲಿಸಿ ಸರ್ ಜನಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ನನಗೂ ಹೆಮ್ಮೆ, ಬಿಕಾಸ್ ಒಂದು ಕನ್ನಡ ನಾಡಿನ ಹೆಣ್ಮಗಳು ಇಷ್ಟೆಲ್ಲ ಮಾಡ್ತದೆ ಅಂದಾಗ ಒಂದು ಸಣ್ಣ ನಿಮ್ಮ ಜೊತೆ ಸಾಥ್ ನಾವಿದ್ದೀವಿ ಈ ಕನ್ನಡಕ್ಕೆ, ಈ ಬೆಳವಣಿಗೆಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಮ್ಮ ಜೊತೆ ಕೂತು ಮಾತಾಡಿದ್ದಕ್ಕೆ ವಂದನೆ ಸಲ್ಲಿಸ್ತಾ ಇದ್ದೀವಿ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ, ಜಲವೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ. ಈ ಕನ್ನಡದ ಒಂದು ಸುಂದರ ಮಾತುಗಳೊಂದಿಗೆ ನಾವು ಹೋಗಿ ಬರ್ತೀವಿ. ಅಫ್ಕೋರ್ಸ್ ಅವ್ರನ್ನ ಕಳ್ಸ್ಕೊಡೋಕೆ ಮುಂಚೆ ಈ ಹರಿಕಥೆಯ ಕ್ಲೈಮ್ಯಾಕ್ಸ್ ಒಂದು ಸಣ್ಣ ಗೌರವದೊಂದಿಗೆ. ಕನ್ನಡದ ಮನಸ್ಸಿಗೆ ಒಂದು ತಿಂಡಿ, ಇದುವರೆಗೆ ನಮಗೆ ಮನಸ್ಸು ತುಂಬಿಸಿದ್ದಾರೆ, ನಾವು ಹೊಟ್ಟೆ ತುಂಬಿಸೋಣ ಅವ್ರಿಗೆ ಅಂತ. ಕೇಕ್ವಾಲ ತಾಜಾ ಮಿಠಾಯಿ ಕಡೆಯಿಂದ ಒಂದು ಪ್ರೀತಿಯ ಗಿಫ್ಟ್ ಹ್ಯಾಂಪರ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇನ್ನೊಂದ್ಸತಿ ಇದ್ರೆ ಮತ್ತೆ ಕರೀರಿ. ಇಷ್ಟು ತಿಂಡಿ ಕೊಡ್ತೀರಾ ಅಂದರೆ ನಾನು ಮತ್ತೆ ಬರ್ತೀನಿ. ಡೆಫಿನೆಟ್ಲಿ. ಥ್ಯಾಂಕ್ ಯು. ಓಕೆ, ನಾವು ಹೋಗಿ ಬರ್ತೀವಿ. ಹರಿಕಥೆಯ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪೂರ್ಣಿಮಾ ಹೆಗ್ಗಡ್ಡೆ ಅವ್ರನ್ನ ನಾನು ಕಳಿಸ್ಕೊಡ್ತೀನಿ, ಮತ್ತೆ ಸಿಗ್ತೀನಿ ಮಗದೊಂದು ಸ್ಪೆಷಲ್ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವು ಯಾವಾಗಲೂ ನೋಡ್ತೀರಿ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.